ನಿಜವಾಗ್ಲೂ ಸ್ವರ್ಗ ಏನರೆ ಭೂಮಿ ಮ್ಯಾಗಿದ್ರ ಅದ ಹೆಂಗಿರ್ಬೋದು? ಈ ಕ್ವಶನ್ಗ ಆನ್ಸರ್ ಹುಡ್ಕೊಂತ ನಾ ಇವತ್ತು ಬಂದೀನಿ ವ್ಯಾಲಿ ಆಫ್ ಫ್ಲವರ್ಸ್. ಅಮಿಟ್ಸ್ ದ ಹಿಮಾಲಯಾಸ್, ಆಲ್ಮೋಸ್ಟ್ 3600 ಮೀಟರ್ಸ್ ಎತ್ತರದಾಗಿರೋ ಈ ವ್ಯಾಲಿ ವರ್ಷದ ಕೆಲವು ತಿಂಗಳು ಮಾತ್ರ ಇಲ್ಲೇ ಕಲರ್ಫುಲ್ ಹೂಗಳಿಂದ ಜೀವ ಪಡಿತೈತಿ. ಬ್ಯಾರೆ ಟೈಮ್ನಾಗ ಇದು ಜಸ್ಟ್ ಒಂದ್ ವ್ಯಾಲಿ, ಆದ್ರ ಮಳಿಗಾಲ ಶುರು ಆದ ಕೂಡ್ಲೆ ನೇಚರ್ ಇಲ್ಲೇ ಒಂದು ಮಾಸ್ಟರ್ ಪೀಸ್ ನ ಕ್ರಿಯೇಟ್ ಮಾಡ್ತೈತಿ. 100 ಅಲ್ಲ 600ಕ್ಕಿಂತ ಹೆಚ್ಚು ಸ್ಪೀಶೀಸ್ ಹೂಗಳು ಇಲ್ಲೇ ಅರಳ್ತಾವ. ಅದಕ್ಕ ಇದನ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಗುರ್ತಿಸ್ಯಾರ. ಆದ್ರ ಒಂದು ವಿಷಯ ನೆನಪಿಟ್ಕೋಬೇಕ, ಈ ಬ್ಯೂಟಿ ಯಾರಿಗೂ ಈಸಿಯಾಗಿ ಸಿಗಂಗಿಲ್ಲ. ಇಲ್ಲೇ ಬರ್ಬೇಕಂದ್ರ ರೇನ್, ಸ್ಲಿಪರಿ ಟ್ರಯಲ್ಸ್, ಆಲ್ಟಿಟ್ಯೂಡ್ ಸುಸ್ತ್ ಇವೆಲ್ಲ ದಾಟಿ ಬರ್ಬೇಕ. ಬಿಕಾಸ್ ಇನ್ ದ ಹಿಮಾಲಯಾಸ್ ನಥಿಂಗ್ ಎಕ್ಸ್ಟ್ರಾರ್ಡಿನರಿ ಕಮ್ಸ್ ಈಸಿ. ಖರೆ ಹೇಳ್ಬೇಕಂದ್ರ ನಾ ಇಲ್ಲೇ ಬರೇ ಫ್ಲವರ್ಸ್ ನೋಡಕ್ ಅಷ್ಟ ಬಂದಿಲ್ಲ, ನೇಚರ್ನ ಇನ್ನೊಂದು ಮುಖ ನೋಡಕ್ ಬಂದೀನಿ. ಪ್ರತಿ ಟ್ರೆಕ್ ನಂಗ್ ಒಂದ್ ಹೊಸ ಕತಿ ಕೊಡ್ತೈತಿ, ಪ್ರತಿ ಮೌಂಟೇನ್ ನಂಗ್ ಒಂದ್ ಹೊಸ ಲೆಸನ್ ಕಲಿಸ್ತೈತಿ. ದಿಸ್ ಇಸ್ ನಾಟ್ ಜಸ್ಟ್ ಅ ಟ್ರೆಕ್, ದಿಸ್ ಇಸ್ ಸಮಥಿಂಗ್ ವಿಚ್ ಐ ಹ್ಯಾವ್ ಆರ್ಗನೈಸ್ಡ್ ವಿತ್ ಆಲ್ ಮೈ ಹಾರ್ಟ್. ಸೊ ಬ್ಯಾಕ್ ಪ್ಯಾಕ್ಸ್ ರೆಡಿ, ಶೂಸ್ ಟೈಟ್, ಕ್ಯಾಮ್ರಾ ರೋಲಿಂಗ್, ಮತ್ತು ಬರ್ರಿ ಇಂಡಿಯಾದ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಟ್ರೆಕ್ನ ಎಕ್ಸ್ಪೀರಿಯನ್ಸ್ ಮಾಡೋಣಂತ ಥ್ರೂ ಮೈ ಐಸ್. ವೆಲ್ಕಮ್ ಟು ದ ವ್ಯಾಲಿ ಆಫ್ ಫ್ಲವರ್ಸ್. ಈ ಸಲ ಈ ಟ್ರೆಕ್ ನಂಗೆ ಭಾಳ ಸ್ಪೆಷಲ್, ಯಾಕಂದ್ರೆ ಈ ಟ್ರಿಪ್ಗೆ ನಾ ಬರೀ ಟ್ರಾವೆಲರ್ ಅಲ್ಲ, ಐ ಆಮ್ ದ ಟ್ರೆಕ್ ಲೀಡ್. ನನ್ನ ಜೊತೆ ಬಂದಿರೋ ಪ್ರತಿಯೊಬ್ಬರ ಸೇಫ್ಟಿ, ಎಕ್ಸ್ಪೀರಿಯನ್ಸ್ ಮತ್ತು ಮೆಮರೀಸ್ ಎಲ್ಲ ರೆಸ್ಪಾನ್ಸಿಬಿಲಿಟಿ ನನ್ನ ಮ್ಯಾಗ ಇತ್ತು. ಆನೆಸ್ಟ್ಲಿ ಅದೊಂಥರ ಎಕ್ಸೈಟ್ಮೆಂಟ್ ಜೊತೆ ಸ್ವಲ್ಪ ಪ್ರೆಷರ್ನೂ ಇತ್ತು. ಜರ್ನಿ ಸ್ಟಾರ್ಟ್ ಆಗಕ್ ಮುಂಚೆನ ಒಂದು ಟ್ವಿಸ್ಟ್, ನಾವು ತಗೋಬೇಕಿದ್ ಫ್ಲೈಟ್ ಮಿಸ್ ಆತ. 1 ಸೆಕೆಂಡ್ಗ ಪ್ಲಾನ್ ಎಲ್ಲ ಚೇಂಜ್ ಆತ. ಆದ್ರೆ ಟ್ರಾವೆಲ್ ನಂಗೆ ಒಂದ್ ಥಿಂಗ್ ಕಲ್ಸೈತಿ, ನಾಟ್ ಎವ್ರಿ ಜರ್ನಿ ಗೋಸ್ ಆಸ್ ಪ್ಲಾನ್ಡ್, ಬಟ್ ಸಮ್ಟೈಮ್ಸ್ ದ ಅನ್ಎಕ್ಸ್ಪೆಕ್ಟೆಡ್ ಬಿಕಮ್ಸ್ ದ ಬೆಸ್ಟ್ ಪಾರ್ಟ್ ಆಫ್ ದ ಸ್ಟೋರಿ. ಫೈನಲಿ ಬೆಂಗಳೂರಿಂದ ಡೆಲ್ಲಿಗೆ ಬೇರೆ ಫ್ಲೈಟ್ ತಗೊಂಡ್ವಿ. ಡೆಲ್ಲಿಯಿಂದ ಓವರ್ ನೈಟ್ ಬಸ್ ಜರ್ನಿ ಮಾಡಿ ಬೆಳಿಗ್ಗೆ ಸನ್ರೈಸ್ ಟೈಮ್ಗ ರಿಷಿಕೇಶ್ ಮುಟ್ಟಿದ್ವಿ. ಸುಸ್ತ್ ಇತ್ತ, ಆದ್ರೆ ಹಿಮಾಲಯಸ್ ಹತ್ರ ಬಂದೇವಿ ಅನ್ನೋ ಎಕ್ಸೈಟ್ಮೆಂಟ್ ಈ ಸುಸ್ತನ ಮರೆಸ್ಬಿಡ್ತ. ಯೋಗ ಕ್ಯಾಪಿಟಲ್ ಆಫ್ ದ ವರ್ಲ್ಡ್, ಎಸ್, ದಿಸ್ ಇಸ್ ರಿಷಿಕೇಶ್. ಹಿಮಾಲಯದ ಹಾರ್ಟ್ ಒಳಗ ಗಂಗಾ ನದಿ ತೀರದಾಗಿರೋ ಈ ಸಿಟಿ ಅಡ್ವೆಂಚರ್ ಮತ್ತು ಸ್ಪಿರಿಚುಯಾಲಿಟಿ ಎರಡನ್ನೂ ಒಂದ ಜಾಗದಾಗ ಎಕ್ಸ್ಪೀರಿಯನ್ಸ್ ಮಾಡುವಂತ ಒಂದು ಸ್ಥಳ. ಪ್ರತಿ ವರ್ಷ ಲಕ್ಷಾನ್ಗಟ್ಲೆ ಮಂದಿ ಇಲ್ಲೇ ಪೀಸ್ ಸಂಬಂಧ ಬರ್ತಾರ, ಮತ್ತು ಯೋಗ ಕಲ್ಯಾಕ ಮತ್ತು ಹೊಸ ಜರ್ನಿ ಶುರು ಮಾಡಾಕ ಬರ್ತಾರ. ಆಲ್ಸೋ ದಿಸ್ ಹ್ಯಾಸ್ ಬೀನ್ ಒನ್ ಆಫ್ ಮೈ ಫೇವ್ರೆಟ್ ಸಿಟೀಸ್ ಇನ್ ಇಂಡಿಯಾ. ಇವತ್ತಿನ ಟಾರ್ಗೆಟ್ ಸಿಂಪಲ್, ರಿಷಿಕೇಶ್ ಇಂದ ಜೋಶಿಮಠ್ ಮುಟ್ಟೋದು. ಎಲ್ಲರೂ ಒಂದೊಂದ್ ಕಡೆಯಿಂದ ಬಂದಿದ್ರ. ಸ್ವಲ್ಪ ಮಂದಿಗ ಇದ ಫಸ್ಟ್ ಹಿಮಾಲಯನ್ ಟ್ರೆಕ್, ಸ್ವಲ್ಪ ಮಂದಿ ಎಕ್ಸ್ಪೀರಿಯನ್ಸ್ ಟ್ರೆಕ್ಕರ್ಸ್ ಇದ್ರ. ಆದ್ರ ಜರ್ನಿ ಶುರು ಆಗೊಂತಿದ್ದಂಗ ಸ್ಟ್ರೇಂಜರ್ಸ್ ಸ್ಲೋಲಿ ಫ್ರೆಂಡ್ಸ್ ಆಗಕ್ ಸ್ಟಾರ್ಟ್ ಆದ್ರ. Let's start the quick round of introduction. Let's start with me. My name is Mahima, known as Gudiya on Instagram. So ನಾನು ಹುಬ್ಳಿದಕ್ಕಿ basically. Now I'm starting my own company, Mad Ventures, where madness meets adventures, and all the great people like you join me and you guys are a part of my adventures, so thank you every one of you. And ನೀವು ಎಲ್ಲ ನಿಮ್ದು ಇಂಟ್ರಡಕ್ಷನ್ ಕೊಡ್ರಿ, ಎಲ್ಲಿಂದ ಅದೀರಿ, ಏನೇನು ಮಾಡ ಅಂತೀರಿ, ಆ್ಯಂಡ್ ಟೆಲ್ ಮೀ ಒನ್ ಫೇವ್ರೆಟ್ ಮೆಮರಿ ಆಫ್ ಯುವರ್ ಲೈಫ್, ಫೇವ್ರೆಟ್ ಟ್ರಾವೆಲ್ ಮೆಮರಿ. When it comes to me, I'll say it's Kedarnath. When I visited Kedarnath back in 2021, it was very peaceful. ನನ್ನ ಹೆಸರು ಶರತ್ ಅಂತ, ನಮ್ಮ ಬಂದು ಹಾಸನ. ನಮ್ಮದು ಬೆಸ್ಟು ಟ್ರೆಕ್ಕಿಂಗ್ ಇನ್ ಕರ್ನಾಟಕ ಅಂದರೆ ಕೊಡಚಾದ್ರಿ ಟ್ರಿಪ್. ಆ್ಯಂಡ್ ಮೇಘ, ಎಜುಕೇಷನ್ ಎಲ್ಲ ಹಾಸನ ಡಿಸ್ಟಿಕ್ಕಲ್ಲೇ. ನಾವು ಜೊತೆಗೆಲ್ಲ ಹೋಗಿದ್ವಿ ಕೊಡಚಾದ್ರಿ ಮತ್ತು ಕರ್ನಾಟಕ ಓವರಾಲ್ ಮಾಡಿದ್ವಿ ಟ್ರೆಕ್ಕಿಂಗ್, ಬಟ್ ಈ ಥರ ಮಾಡಿರೋದೆ ಫಸ್ಟ್. ನನ್ನ ಹೆಸರು ಸುಮನ್, ನಾ ಧಾರವಾಡದಕ್ಕಿ. ನಂದು ಸ್ಕೂಲಿಂಗ್ ಇಂಜಿನಿಯರಿಂಗ್ ಎಲ್ಲ ಧಾರವಾಡದಾಗ ಆಗೈತಿ. ದೆನ್ ಐ ವರ್ಕ್ಡ್ ಇನ್ ಪುಣೆ. ದೆನ್ ಮತ್ತು ಐ ಆಮ್ ಪರ್ಸ್ಯೂಯಿಂಗ್ M.Tech. ಬೆಸ್ಟ್ ಟ್ರಿಪ್ ಅಂದರೆ ನಾ ಫಸ್ಟ್ ಟೈಮ್ ಸೋಲೋ ಹೋಗಿದ್ದು ಜರ್ಮನಿಗೆ. ಸೊ ನಾನು ಡಾಕ್ಟರ್ ಶ್ವೇತಾ, ಯು ಕ್ಯಾನ್ ಕಾಲ್ ಮಿ ಶ್ವೇತಾ. ಸೋಲೋ ಟ್ರಾವೆಲ್ ಥರ ತುಂಬ ಅಡ್ಡಾಡಿದ್ದೀನಿ, ಬಟ್ ಟ್ರೆಕ್ಕಿಂಗ್ ಇದೆ ಫಸ್ಟ್ ಟೈಮ್ ನಾನು ಮಾಡ್ತಿರೋದು. ಲಾಂಗ್ ಟ್ರೆಕ್, ಚಿಕ್ಕದೆಲ್ಲ ಟ್ರೆಕ್ ಮಾಡಿದ್ದೀನಿ. ಆ್ಯಂಡ್ ಆ ಥರ ನಂದು ಫೇವ್ರೇಟ್ ನಾನು ಮಾಡಿರೋದು ಇಲ್ಲಿವರೆಗೂ ಅಂತಂದರೆ ಅಂಜನಾದ್ರಿ ಬೆಟ್ಟ ಹತ್ತಿದ್ದು. ಐ ಆಮ್ ಸುಜಿತ್, ಐ ಆಮ್ ಅ ಚಾರ್ಟರ್ಡ್ ಅಕೌಂಟೆಂಟ್. ಶಿವಗಂಗೆ ಬೆಟ್ಟ ಅಂತ ಒಂದಿದೆ ಅಲ್ಲೇ ತುಮಕೂರು ರೋಡ್ ಹತ್ರ ಬೆಂಗಳೂರಲ್ಲಿ. ಸೊ ವಿ ಥಾಟ್ ವಿಲ್ ಗೋ ದೇರ್ ಆ್ಯಂಡ್ ದೆನ್ ವಿ ಸ್ಟಾರ್ಟೆಡ್ ಟ್ರೆಕ್ಕಿಂಗ್. ವಿ ಡಿಂಟ್ ಎಕ್ಸ್ಪೆಕ್ಟ್ ಇಟ್ ಟು ಬಿ ಅ 6 ಕಿಲೋಮೀಟರ್ ಲಾಂಗ್ ಟ್ರೆಕ್, ಲೈಕ್ 5.56 ಇತ್ತು. ಆ್ಯಂಡ್ ವಿ ವೇರ್ ವೇರಿಂಗ್ ಫ್ಲಿಪ್ ಫ್ಲಾಪ್ಸ್ ಆನ್ ಆಲ್ ಆ್ಯಂಡ್ ವಿ ರ್ಯಾಂಡಮ್ಲಿ ಸ್ಟಾರ್ಟೆಡ್ ಟ್ರೆಕ್ಕಿಂಗ್. ಸೊ ದಟ್ ವಾಸ್ ಅವರ್ ಫಸ್ಟ್ ಲಾಂಗೆಸ್ಟ್ ಟ್ರೆಕ್ ಐ ಗೆಸ್. ಮೈ ನೇಮ್ ಇಸ್ ತರುಣ್. ನಂದು
One of the most memorable trip is the same trip which Sujit told. Myself Rajesh, and I am IT professional, and I am proper from Andhra Tirupati, and my most favorite trip is I have completed the bottom U of India map, starting from Visakhapatnam to Goa in one trip. ಹಲೋ, ನನ್ನ ಹೆಸರು ಜ್ಯೋತಿ. ನಾನು ಬೆಳಗಾವಿ ಡಿಸ್ಟಿಕ್ ಹುಕ್ಕೇರಿ ಪ್ರಾಪರ್. ಸೊ ನನ್ನ ಮೆಮೊರೇಬಲ್ ಟ್ರಿಪ್ ಬಂದು ಐರ್ಲ್ಯಾಂಡ್. ನನ್ನ ಹೆಸರು ಬಾಳೇಶ್ ಪಿ ಬೆಳಗ್ಲಿ. ನಮ್ಮೂರಿನ ಕಂಕನೋಡಿ ಗೋಕಾಕತ್ರ. ಟ್ರಕ್ದು ಏನು ಮಾಡಿಲ್ಲ ಅಣ್ಣ, ಟ್ರಕ್ ಮಾಡೇನು, ಬಟ್ ಈ ಥರ ಏನು ಟ್ರಕ್ ಮಾಡಿಲ್ಲ. ಶೂ ಹಾಕೊಂಡು ಆಗಿ ಅಯ್ಯಪ್ಪನ ಮೇಲೆ ಹಾಕ್ತೀನಿ ವರ್ಷ ಶಬರಿಮಲೆಗೆ ಹೋಗಿ. ಸೂಪರ್. ದೊಡ್ಡ ಪಾದ ಮಾಡ್ತೀವಿ. ರೋಡ್ ಟ್ರಿಪ್ ನಡು ದೇವ್ ಪ್ರಯಾಗ್ನಾಗ ಒಂದು ಸ್ಟಾಪ್ ಕೊಟ್ವಿ. ಹಾಯ್ ಗಾಯ್ಸ್, ಹೆಂಗದಿರಿ ಎಲ್ಲರೂ? ಫೈನಲಿ ಐ ಆಮ್ ಬ್ಯಾಕ್ ಇನ್ ಒನ್ ಆಫ್ ಮೈ ಫೇವ್ರೆಟ್ ಸಿಟೀಸ್, ದ್ಯಾಟ್ ಈಸ್ ರಿಷಿಕೇಶ್. ಆ್ಯಂಡ್ ರಿಷಿಕೇಶ್ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಆ್ಯಂಡ್ ಸೇಕ್ರೆಡ್ ಪ್ಲೇಸ್. ಆ್ಯಂಡ್ ನಾವಿವತ್ತು ಹೊಂಟೀವಿ ಜೋಶಿಮಟ್ಟಿಗೆ. ಸೊ ವಿ ಆರ್ ಗೋನಾ ಸ್ಟಾರ್ಟ್ our trek from Joshimath, and on the way we have stopped to this very beautiful location called Dev Prayag. ನೀವು ನೋಡ್ಬೋದು, as you all know, this is my 3rd or 4th time in Dev Prayag, and this is a place where Ganga is formed. So Alaknanda and Bhagirathi rivers come together to form Ganga, and such beautiful place. ದಾರಿ ಒಳಗ ವಿಷ್ಣು ಪ್ರಯಾಗ್, ನಂದ್ ಪ್ರಯಾಗ್, ಕರ್ಣ ಪ್ರಯಾಗ್, ರುದ್ರ ಪ್ರಯಾಗ್ ಅಂತ 4 ಪವಿತ್ರ ಸಂಗಮಗಳನ್ನ ದಾಟಿ ದೇವ್ ಪ್ರಯಾಗ್ ಮುಟ್ತೈತಿ. ಇಲ್ಲೇ 2 ಬ್ಯಾರೆ ಬ್ಯಾರೆ ಬಣ್ಣದ ನದಿಗಳ ಒಂದಾಗೋ ದೃಶ್ಯ ಖರೇನ ಅದ್ಭುತ ಅನಸ್ತೈತಿ. ಒಂದ್ ಕಡೆ ಹಸಿರು ಬಣ್ಣ ಅಲಕ್ನಂದ, ಇನ್ನೊಂದ್ ಕಡೆ ಸ್ವಲ್ಪ ಡಾರ್ಕ್ ಗ್ರೀನ್ ಭಾಗೀರಥಿ. 2 ನದಿಗಳ ಒಂದಾಗೋ ಈ ಮೂಮೆಂಟ್ ನೋಡಿದಾಗ ಯಾಕೆ ಈ ಪ್ಲೇಸ್ಗ ಇಷ್ಟ ಆಧ್ಯಾತ್ಮಿಕ ಮಹತ್ವ ಐತಿ ಅಂತ ಅರ್ಥ ಆಗ್ತೈತಿ. ದೇವ್ ಪ್ರಯಾಗ್ ಅಂದ್ರ ಬರೇ 2 ನದಿಗಳ ಸಂಗಮ ಅಲ್ಲ, ಭಾರತದ ಅತ್ಯಂತ ಪವಿತ್ರವಾದ ಗಂಗಾ ನದಿದ ಆರಂಭ ಅಂತ ಹೇಳ್ಬೋದು. ಜರ್ನಿ ಕಂಟಿನ್ಯೂ ಆದಂಗ ರೋಡ್ಸ್ ಇನ್ನೂ ಬ್ಯೂಟಿಫುಲ್ ಆಕೋಂತ ಹೋದ್ವ. ಒಂದ್ ಕಡೆ ಡೀಪ್ ವ್ಯಾಲೀಸ್, ಇನ್ನೊಂದ್ ಕಡೆ ಅಲಕ್ನಂದ ರಿವರ್, ಮ್ಯಾಗ ಜೈಂಟ್ ಮೌಂಟೇನ್ಸ್. ಪ್ರತಿ ಟರ್ನ್ಗ ಹೊಸ ವ್ಯೂ, ಪ್ರತಿ ಕಿಲೋಮೀಟರ್ಗ ಎಕ್ಸೈಟ್ಮೆಂಟ್ ಜಾಸ್ತಿ. ಜರ್ನಿ ಅಷ್ಟ ಅಲ್ಲ, ಅದ್ರ ಜೊತೆ ಎಲ್ಲಾರ ಸ್ಟೋರೀಸ್ನೂ ಶುರು ಆದ್ವ. ಯಾಕೆ ಈ ಟ್ರೆಕ್ ಮಾಡಕ್ ಬಂದಾರ, ಯಾವ ಡ್ರೀಮ್ಸ್ ಜೊತೆ ಬಂದಾರ. ಆ್ಯಂಡ್ ಆಸ್ ದ ಟೈಮ್ ಪಾಸ್ಡ್ ಈ ಗ್ರೂಪ್ ಫ್ಯಾಮಿಲಿ ಗತೆ ಫೀಲ್ ಆಗಕ್ಕೆ ಸ್ಟಾರ್ಟ್ ಆತ. ಫೈನಲಿ ಈವ್ನಿಂಗ್ ಜೋಶಿಮಠ್ ಮುಟ್ಟಿದ್ವಿ. ಹಾಟ್ ಡಿನ್ನರ್ ಮುಗಿಸಿ ನಾಳಿನ ಟ್ರೆಕ್ ಬಗ್ಗೆ ಎಕ್ಸೈಟ್ಮೆಂಟ್ ಜೊತೆ ಲಘು ಮಲ್ಕೊಂಡ್ವಿ. ಯಾಕಂದ್ರೆ ದ ರಿಯಲ್ ಅಡ್ವೆಂಚರ್ ವಾಸ್ ವೇಟಿಂಗ್ ಫಾರ್ ಅಸ್ ಫ್ರಾಮ್ ಟುಮಾರೋ. All set for Valley of Flowers? Yes! How's the Josh? Yes! How's the Josh? Yes! ಇದನ್ನ ಒಂದು ತಾಸ್ ಬಿಟ್ಟು ಕೇಳ್ತಾನೆ, ಇಷ್ಟ ಜೋಶ್ ಆಗಿರ್ಬೇಕು. ಓಕೆ, ಲೆಟ್ಸ್ ಗೋ. ಹರ್ 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 ಹರ್. ಮಾರ್ನಿಂಗ್ ಜೋಶಿಮಠ್ ಒಳಗ ಲಘು ಎದ್ದು ರೆಡಿ ಆದ್ವಿ. ಕರೆಕ್ಟ್ 8 ಗಂಟೆಗೆ ನಾವು ಗೋವಿಂದ್ ಘಾಟ್ ಕಡೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಜೋಶಿಮಠ್ ಇಂದ ಗೋವಿಂದ್ ಘಾಟ್ ನಡು ಡಿಸ್ಟೆನ್ಸ್ ಆಲ್ಮೋಸ್ಟ್ 22 ಕಿಲೋಮೀಟರ್ಸ್. ರೋಡ್ ಜರ್ನಿ ಸಣ್ಣದಿರ್ಬೋದ, ಆದ್ರೆ ಈ ರೂಟ್ ಭಾಳ ಬ್ಯೂಟಿಫುಲ್ ಇತ್ತು. ಒಂದ್ ಕಡೆ ಅಲಕ್ನಂದ ನದಿ, ಇನ್ನೊಂದ್ ಕಡೆ ಹಿಮಾಲಯದ ದೊಡ್ಡ ದೊಡ್ಡ ಮೌಂಟೇನ್ಸ್. ಪ್ರತಿ ಟರ್ನ್ಗ ಲ್ಯಾಂಡ್ಸ್ಕೇಪ್ ಚೇಂಜ್ ಆಗತ್ತಿತ್ತು. ಗೋವಿಂದ್ ಘಾಟ್ ಮುಟ್ಟಿದ ಮ್ಯಾಗ ನಮ್ ಟಿಟಿನಾಗ ಮುಂದ್ ಹೋಗಕ್ ಸಾಧ್ಯ ಇರ್ಲಿಲ್ಲ. ಇಲ್ಲಿಂದ ಪುಲ್ನಾ ವಿಲೇಜ್ ಮಠ ಲೋಕಲ್ ಬೊಲೆರೋ ಜೀಪ್ ತಗೊಂಡ್ವಿ. ಈ ರೋಡ್ ಭಾಳ ನ್ಯಾರೋ ಇರೋದ್ರಿಂದ ಗೌರ್ಮೆಂಟ್ ಲೋಕಲ್ ವೆಹಿಕಲ್ಸ್ಗ ಅಷ್ಟ ಪರ್ಮಿಷನ್ ಕೊಟ್ಟಾರ. Hi guys, good morning from Uttarakhand. Today is Monday and look at where we are on a Monday. So, beautiful weather here in Pulna. ನಾವು ಈಗ ರೀಚ್ ಆಗೇವಿ ಪುಲ್ನಾ. ನಿನ್ನೆ ನೈಟ್ ನಾವಿದ್ವಿ ಜೋಶಿಮಠ್ ಒಳಗೆ. ಸೊ ಜೋಶಿಮಠ್ ಇಂದ ವಿ ಕೇಮ್ ಟು ಗೋವಿಂದ್ ಘಾಟ್. ಟಿಟಿ ಒಳಗೆ ಬಂದ್ವಿ. ಗೋವಿಂದ್ ಘಾಟ್ ಇಂತ್ರ ಟ್ಯಾಕ್ಸಿ ಒಳಗೆ ಪುಲ್ನಾಗ ಬಂದ್ವಿ. ಆ್ಯಂಡ್ ಫ್ರಮ್ ಹಿಯರ್ ವಿ ಆರ್ ಗೋನಾ ಸ್ಟಾರ್ಟ್ ಆರ್ ಟ್ರೆಕ್ ಟು ವ್ಯಾಲಿ ಆಫ್ ಫ್ಲವರ್ಸ್. ಸೊ ವಿ ಆಲ್ ಆರ್ ಆಲ್ರೆಡಿ ವೆರಿ ಎಕ್ಸೈಟೆಡ್. ಸೊ ಬ್ಯಾಗ್ ಪ್ಯಾಕ್ ಹಾಕೊಂಡೆಲ್ಲ ರೆಡಿ ಆಗೇವಿ. ಆ್ಯಂಡ್ ನಾವು we will start the trek from Pulna. ಸ್ಟಾರ್ಟಿಂಗ್ ಸ್ವಲ್ಪ ಡಿಸ್ಟೆನ್ಸ್ ನಡ್ಕೊಂತಿದ್ದಾಗ ನಂಗೆ ಒಂದು ಫೆಮಿಲಿಯರ್ ಫೀಲಿಂಗ್ ಬಂತು. ಈ ಟ್ರೇಲ್ ನೋಡಿದ್ರ ನಂಗೆ 2021 ಒಳಗೆ ಮಾಡಿದ್ದ ಕೇದಾರ್ನಾಥ್ ಟ್ರೆಕ್ ನೆನಪಾತ. ಸ್ಟೋನ್ ಪೇವ್ಡ್ ಪಾತ್, ಬಾಜು ಹರೆ ಹತ್ತಿದ್ದ ಲಕ್ಷ್ಮಣ್ ಗಂಗಾ ರಿವರ್, ವಾಟರ್ ಫಾಲ್ಸ್ ಮತ್ತು ಕಂಟಿನ್ಯೂಸ್ ಮೌಂಟೇನ್ ಟ್ರೇಲ್ ಆಲ್ಮೋಸ್ಟ್ ಸೇಮ್ ಫೀಲಿಂಗ್ ಕೊಡಾತಿತ್ತ. ಆದ್ರೆ ಈ ಟ್ರೆಕ್ ಇನ್ನೊಂದು ಸ್ಪೆಷಲ್ ರೀಸನ್ ಇತ್ತು. ನಾವು ಬರೀ ವ್ಯಾಲಿ ಆಫ್ ಫ್ಲವರ್ಸ್ಗೆ ಅಷ್ಟ ಹೊಂಟಿರ್ಲಿಲ್ಲ. ಹೇಮಕುಂಡ್ ಸಾಹಿಬ್ ದರ್ಶನ ಮಾಡುವುದು ಈ ಜರ್ನಿದ ಒಂದು ಇಂಪಾರ್ಟೆಂಟ್ ಪಾರ್ಟ್. ನೇಚರ್ ಜೊತೆ ಸ್ಪಿರಿಚುವಾಲಿಟಿ ಕಂಬೈನ್ ಆಗೋ ಟ್ರೆಕ್ಕಿಂಗ್ ರೂಟ್ಸ್ ಕಮ್ಮಿ. ಅದಕ್ಕೆ ಈ ಟ್ರೆಕ್ ನಂಗೆ ಭಾಳ ಸ್ಪೆಷಲ್. ಒಂದ ಜರ್ನಿ ಒಳಗ ಹಿಮಾಲಯನ್ ಬ್ಯೂಟಿನೂ ಐತಿ, ಭಕ್ತಿದ ಅನುಭವನೂ ಐತಿ.
ವಾಕಿಂಗ್ ಮಾಡ್ಕೊಂತ ಹೊಂಟಂಗ ವ್ಯೂಸ್ ಇನ್ನೂ ಬ್ಯೂಟಿಫುಲ್ ಆಕೊಂತ ಹೋದ್ವ. ಪ್ರತಿ ಸ್ವಲ್ಪ ಡಿಸ್ಟೆನ್ಸ್ಗ ಸ್ಟಾಪ್ ಮಾಡಿ ವಿಡಿಯೋ ಮಾಡ್ಬೇಕ ಅನ್ಸಾತಿತ್ತು. ಜರ್ನಿ ನಡು ಸ್ವಲ್ಪ ವಾಟರ್ ಬ್ರೇಕ್ಸ್ ತಗೊಂಡ್ವಿ. ಹಿಮಾಲಯ ಒಳಗ ಟ್ರೆಕ್ಕಿಂಗ್ ಮಾಡುವಾಗ ಹೈಡ್ರೇಷನ್ ಭಾಳ ಇಂಪಾರ್ಟೆಂಟ್. ಆಲ್ಟಿಟ್ಯೂಡ್ ಗ್ರ್ಯಾಜುವಲಿ ಇನ್ಕ್ರೀಸ್ ಆಕೊಂತ ಇರ್ತೈತಿ. ಅದಕ್ಕೆ ಸುಸ್ತು ಆಗೋದನ್ನ ಅವಾಯ್ಡ್ ಮಾಡಕ್ಕೆ ರೆಗ್ಯುಲರ್ ವಾಟರ್ ಕುಡಿಯೋದು ಭಾಳ ಇಂಪಾರ್ಟೆಂಟ್. ನಮ್ಮ ಗ್ರೂಪ್ನಾಗ ಭಾಳ ಮಂದಿಗೆ ಇದನ್ನ ನಾರ್ತ್ ಇಂಡಿಯಾ ಒಳಗ ಫಸ್ಟ್ ಹಿಮಾಲಯನ್ ಟ್ರೆಕ್. ಇನಿಷಿಯಲಿ ಸ್ವಲ್ಪ ಡಿಫಿಕಲ್ಟ್ ಅನಿಸ್ತ, ಆದ್ರೆ 1 ಕಿಲೋಮೀಟರ್ ಮುಂದೆ ಬಂದಂಗ ಅವರು ಕಾನ್ಫಿಡೆನ್ಸ್ ಗೇನ್ ಮಾಡ್ಕೊತ ಬಂದ್ರು. ಟ್ರೆಕ್ ಲೀಡರ್ ಆಗಿ ಅವ್ರು ತಮ್ಮ ಲಿಮಿಟ್ಸ್ ಕ್ರಾಸ್ ಮಾಡ್ಕೊಂತಿರೋದನ್ನ ನೋಡಿ ನಂಗಂತರೂ ಭಾಳ ಖುಷಿ ಆಯ್ತು. ಟ್ರೆಕ್ ನಾ ಆರ್ಗನೈಸ್ ಮಾಡೋದ್ರಿಂದ ನಾ ಭಾಳ ಸ್ಕೆಪ್ಟಿಕಲ್ ಇದ್ದೆ. ನನ್ನ ಜೊತೆ ಬರೋ ಗ್ರೂಪ್ ಹೆಂಗಿರ್ತೈತಿ, ಫಿಸಿಕಲ್ ಫಿಟ್ನೆಸ್ ಹೆಂಗಿರ್ತೈತಿ ಅವ್ರದ್ದು, ಅವ್ರು ಫಾಸ್ಟಾಗಿ ನಡೀತಾರೋ ಇಲ್ಲೋ ಅಂತ ಹೇಳಿ. ಬಟ್ ಟು ಮೈ ಸರ್ಪ್ರೈಸ್ ಎವ್ರಿಬಡಿ ಈಸ್ ಡೂಯಿಂಗ್ ಪ್ರಿಟಿ ಗುಡ್. ನಾ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚಲೋ ನಡೀತಾರ, ಇಷ್ಟು ಫಾಸ್ಟ್ ನಡೀತಾರ ಅಂತ ಹೇಳಿ. ಸೊ ನೈಸ್. ಟ್ರೆಕ್ಕಿಂಗ್ನಾಗ ಸಿಂಪಲ್ ಫುಡ್ನು 5 ಸ್ಟಾರ್ ಫೀಲ್ ಕೊಡ್ತೈತಿ. ದಿಸ್ ಇಸ್ ಹೌ ವಿ ಸ್ಟಾರ್ಟ್ ಅಡ್ಜಸ್ಟಿಂಗ್ ಟು ಸ್ಮಾಲ್ ಥಿಂಗ್ಸ್ ಆ್ಯಂಡ್ ದಿಸ್ ಇಸ್ ವಾಟ್ ಟ್ರೆಕ್ಕಿಂಗ್ ಆ್ಯಕ್ಚುಲಿ ಟೀಚಸ್ ಅಸ್. ಈವ್ನಿಂಗ್ 6 ಗಂಟೆ ಫೈನಲಿ ಘಾಂಗರ್ಯ ಮುಟ್ಟಿದ್ವಿ. ಆಲ್ಮೋಸ್ಟ್ 13 ಕಿಲೋಮೀಟರ್ಸ್ ಟ್ರೆಕ್ ಮುಗಿಸಿ ಈ ಸಣ್ಣ ವಿಲೇಜ್ ನೋಡಿದ್ಮ್ಯಾಗ ಎಲ್ಲ ಸುಸ್ತು ಮರ್ತು ಹೋದ್ವಿ. ಕ್ಲೌಡ್ಸ್ ಇಂದ ಕವರ್ ಆಗಿದ್ದ ಮೌಂಟೇನ್ಸ್, ಲಶ್ ಗ್ರೀನ್ ವ್ಯಾಲೀಸ್, ಕಲರ್ಫುಲ್ ಫ್ಲವರ್ಸ್, ಫ್ರೆಶ್ ಕೋಲ್ಡ್ ಏರ್. ಘಾಂಗರ್ಯಾಗ ಒಂದು ಡಿಫ್ರೆಂಟ್ ಚಾರ್ಮ್ ಐತಿ. ಈ ವಿಲೇಜ್ ವ್ಯಾಲಿ ಆಫ್ ಫ್ಲವರ್ಸ್ ಮತ್ತು ಹೇಮಕುಂಡ್ ಸಾಹಿಬ್ ಎರಡೂ ಟ್ರೆಕ್ಗಳಿಗೆ ಬೇಸ್ ಕ್ಯಾಂಪ್ ಗತೆ. ಫ್ರೆಶ್ ಆಗಿ ಸ್ನ್ಯಾಕ್ಸ್ ತಿಂದ ಡಿನ್ನರ್ ಮುಗಿಸಿದ್ವಿ. ನಾಳಿದ್ ಬ್ರೀಫಿಂಗ್ ತಗೊಂಡ್ವಿ ಮತ್ತು ಲಘು ಮಲ್ಕೊಂಡ್ವಿ. ಯಾಕಂದ್ರೆ ನಾಳೆ ನಾನು ಭಾಳ ಟೈಮಿಂದ ನೋಡ್ಬೇಕಂತ ಕಾದಿದ್ದು ಒಂದು ಪ್ಲೇಸ್, ದ ವ್ಯಾಲಿ ಆಫ್ ಫ್ಲವರ್ಸ್. ಫಸ್ಟ್ ಡೇ ಮುಗಿಸಿ ನಾವು ಕ್ಯಾಂಪಿಗೆ ಬಂದ್ವಿ ಘಾಂಗರ್ಯಾಗ. ಆ್ಯಂಡ್ ವಿ ಜಸ್ಟ್ ಹ್ಯಾಡ್ ಸ್ನ್ಯಾಕ್ಸ್ ಆ್ಯಂಡ್ ಡಿನ್ನರ್ ಆ್ಯಂಡ್ ಮಲ್ಕೊಂಡ್ಬಿಟ್ವಿ. ಸೊ ಇವತ್ತು ಮಾರ್ನಿಂಗ್ 7 o'clock ಇಟ್ಸ್ ಡೇ 2 ಆ್ಯಂಡ್ ವಿ ಆರ್ ಆಲ್ ಸೆಟ್ ಫಾರ್ ದ ಟ್ರೆಕ್ ಟುಡೇ. ಇವತ್ತೈತಿ 4 kilometers ಆಫ್ ಟ್ರೆಕ್ ಹೋಗೋದು, ಆಮೇಲೆ 4 kilometers ವಾಪಸ್ ಬರೋದು. ಸೊ ಇಟ್ಸ್ ಗೋನ ಬಿ ಟೋಟಲ್ 8 kilometers ಆಫ್ ದ ಟ್ರೆಕ್. ಆ್ಯಂಡ್ ಟುಡೇ ಇಸ್ ದ ಡೇ ವೇರ್ ವಿ ಗೋ ಆ್ಯಂಡ್ ಸಿ ವ್ಯಾಲಿ ಫುಲ್ ಆಫ್ ಫ್ಲವರ್ಸ್. ಸೊ ಭಾಳ ಅಂದ್ರೆ ಭಾಳ ಎಕ್ಸೈಟ್ ಆಗೇನಿ. ಆ್ಯಂಡ್ ಇವನ್ ಐ ಹ್ಯಾವ್ ಬಿಕಮ್ ಲೈಕ್ ಅ ಫ್ಲವರ್ ಟುಡೇ. ಸೊ ಫ್ಲವರ್ಸ್ ವ್ಯಾಲಿ ಆಫ್ ಫ್ಲವರ್ಸಿಗೆ ಹೋಗೋಣಂತ, ಎಕ್ಸ್ಪ್ಲೋರ್ ಮಾಡೋಣಂತ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ವ್ಯಾಲಿ ಆಫ್ ಫ್ಲವರ್ಸ್ ಒಳಗೆ ಡ್ರೋನ್ ಅಲಾವಿಲ್ಲ, ಬಿಕಾಸ್ ಇಟ್ಸ್ ಒನ್ ಆಫ್ ದ ಯುನೆಸ್ಕೋ ಹೆರಿಟೇಜ್ ಸೈಟ್. ಸೊ ಡ್ರೋನ್ ತೊಗೊಂಡು ಹೊಂಟಿಲ್ಲ, ಬಟ್ ವಿಲ್ ಟ್ರೈ ಟು ಶೂಟ್ ಆಸ್ ಮಚ್ ಆಸ್ ಪಾಸಿಬಲ್ ವಿತ್ ಆಲ್ ದ ಅದರ್ ಟೂಲ್ಸ್ ವಿ ಹ್ಯಾವ್. ಲೆಟ್ಸ್ ಗೋ. ಮಾರ್ನಿಂಗ್ ಎಲ್ಲರೂ ಲಘು ರೆಡಿ ಆದ್ವಿ. ಬ್ರೇಕ್ಫಾಸ್ಟ್ ಮುಗಿಸಿ 8 ಗಂಟೆಗೆ ನಾವು ವ್ಯಾಲಿ ಆಫ್ ಫ್ಲವರ್ಸ್ ಕಡೆ ಟ್ರೆಕ್ ಸ್ಟಾರ್ಟ್ ಮಾಡಿದ್ವಿ. ವ್ಯಾಲಿ ಆಫ್ ಫ್ಲವರ್ಸ್ ನ್ಯಾಷನಲ್ ಪಾರ್ಕ್ ಎಂಟ್ರಿ ಮಾಡ್ಬೇಕಂದ್ರೆ ವ್ಯಾಲಿಡ್ ಪರ್ಮಿಟ್ ಕಂಪಲ್ಸರಿ. ಯಾಕಂದ್ರೆ ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಅದಕ್ಕೆ ವಿಸಿಟರ್ ಎಂಟ್ರಿ ಸ್ಟ್ರಿಕ್ಟ್ಲಿ ರೆಗ್ಯುಲೇಟ್ ಮಾಡ್ಯಾರ. ಪರ್ಮಿಟ್ ಮುಗಿದ್ಮ್ಯಾಗ ಫೈನಲಿ ಟ್ರೇಲ್ ಸ್ಟಾರ್ಟ್ ಆತ. ಆನೆಸ್ಟ್ಲಿ ನಾವು ವ್ಯಾಲಿ ಆಫ್ ಫ್ಲವರ್ಸ್ಗೆ ಹೊಂಟೇವಂತ ಎಕ್ಸೈಟ್ಮೆಂಟ್ ಇತ್ತು. ಆದ್ರೆ ಒಂದು ಥಿಂಗ್ ಭಾಳ ಸರ್ಪ್ರೈಸಿಂಗ್ ಅನ್ಸ್ತ. ಫೈನಲ್ ವ್ಯಾಲಿ ಮುಟ್ಟೋವರೆಗೂ ಬ್ಯೂಟಿಗೆ ವೇಟ್ ಮಾಡಬೇಕಾಗಿಲ್ಲ. ಬ್ಯೂಟಿ ಸ್ಟಾರ್ಟೆಡ್ ಫ್ರಮ್ ದ ವೆರಿ ಫಸ್ಟ್ ಸ್ಟೆಪ್. ಪ್ರತಿ ಸ್ವಲ್ಪ ಡಿಸ್ಟೆನ್ಸ್ಗೆ ವಾಟರ್ಫಾಲ್ಸ್, ಪ್ರತಿ ಕಾರ್ನರ್ನಾಗ ಮೌಂಟೇನ್ಸ್, ಪ್ರತಿ ಬ್ರೆತ್ನಾಗ ಫ್ರೆಶ್ ಹಿಮಾಲಯನ್ ಏರ್. ಸ್ವಲ್ಪ ಟೈಮ್ ನಿಂತಲ್ಲೇ ನಿಲ್ಬೇಕ ಅನ್ಸಾತಿತ್ತು. ಕ್ಯಾಮ್ರಾ ಆಫ್ ಮಾಡಿ ಆ ಮೂಮೆಂಟ್ನ ಎಂಜಾಯ್ ಮಾಡ್ಬೇಕು ಅನ್ಸಾತಿತ್ತು. ಸಮ್ಟೈಮ್ಸ್ ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಡೂ ಇಸ್ ಸ್ಟಾಪ್ ಆ್ಯಂಡ್ ಪಾಸ್ and simply admire what nature has created. We just entered the Valley of Flowers, guys, and expect ಮಾಡೋಕ್ಕಾಗಲ್ತ ಅಂದ್ರೆ ಇಷ್ಟು ಬ್ಯೂಟಿಫುಲ್ ಐತಿ. ಐ ನೋ ನಾ ಎವ್ರಿ ವಿಡಿಯೋನಾಗ ಹೇಳ್ತೀನಿ ವ್ಯೂ ಭಾಳ ಚಲೋ ಐತಿ ಅಂತ, ಬಟ್ ಅಗೇನ್ ಐ ಫೀಲ್ ಕ್ಯಾಮ್ರಾ ವಿಲ್ ನಾಟ್ ಡೂ ಎನಿ ಜಸ್ಟಿಸ್ ಟು ದ ಬ್ಯೂಟಿ ಹಿಯರ್. ಇಟ್ಸ್ so crazy. ಆ್ಯಕ್ಚುಲಿ ನಾವಿನ್ನ ಆ್ಯಕ್ಚುಲ್ ವ್ಯಾಲಿ ಆಫ್ ಫ್ಲವರ್ಸಿಗೆ ಮುಟ್ಟಿಲ್ಲ, ಬಟ್ ಜಸ್ಟ್ ದ ಟ್ರಯಲ್ ಇಸ್ ಸೋ ಬ್ಯೂಟಿಫುಲ್. I am overwhelmed. ಸ್ವಲ್ಪ ಮುಂದೆ ಹೊಂಟಂಗ ಕಲರ್ಫುಲ್ ಫ್ಲವರ್ಸ್ ಟ್ರೇಲ್ ಕಾಣ್ಸಕ್ಕೆ ಶುರು ಆದ್ವ. ಒಂದೊಂದು ಫ್ಲವರ್ ಬೇರೆ ಕಲರ್, ಒಂದೊಂದು ಫ್ಲವರ್ ಬೇರೆ ಶೇಪ್. ಈ ಬ್ಯೂಟಿ ನೋಡ್ಕೊಂತ ಹೋದ್ರ ಡೆಸ್ಟಿನೇಷನ್ಗೆ ರೀಚ್ ಆಗ್ಬೇಕನ್ನೋ ಹರಿನ ಇರಲಿಲ್ಲ. ದಾರಿ ಒಳಗೆ ಎಷ್ಟೋ ದೊಡ್ಡ ವಾಟರ್ಫಾಲ್ಸ್ ಸಿಕ್ಕುವ. ಮ್ಯಾಗಿಂದ ಫುಲ್ ಫೋರ್ಸ್ನಾಗ ನೀರು ಬೀಳಾತಿತ್ತ. ಆ ಸೌಂಡ್, ಆ ಮಿಸ್ಟ್ ಆ್ಯಂಡ್ ಆ ಫ್ರೆಶ್ ಏರ್, ಎವ್ರಿಥಿಂಗ್ ಫೆಲ್ಟ್ ಮ್ಯಾಜಿಕಲ್, ಎವ್ರಿಥಿಂಗ್ ಫೆಲ್ಟ್ ಅನ್ರಿಯಲ್. This wasn't just a trekking trail,
ಇಟ್ ಫೆಲ್ಟ್ ಲೈಕ್ ಅ ಟ್ರೇಲ್ ಮೇಡ್ ಫಾರ್ ಡ್ರೀಮರ್ಸ್. ವೆದರ್ನು ಪರ್ಫೆಕ್ಟ್ ಇತ್ತ, ಸ್ವಲ್ಪ ಸನ್ಶೈನ್, ಸ್ವಲ್ಪ ಕ್ಲೌಡ್ಸ್ ಆ್ಯಂಡ್ ಸ್ವಲ್ಪ ಫಾಗ್. ಹಿಮಾಲಯದ ಬೆಸ್ಟ್ ಕಾಂಬಿನೇಷನ್. ಫಾರೆಸ್ಟ್ ಗ್ರಾಜುವಲಿ ಓಪನ್ ಆಗಿ ಹ್ಯೂಜ್ ಗ್ರೀನ್ ಮಿಡೋಸ್ ಸ್ಟಾರ್ಟ್ ಆದ್ವ. ಆ ಓಪನ್ ಲ್ಯಾಂಡ್ಸ್ಕೇಪ್ ನೋಡಿದ ಕೂಡ್ಲೆ ನಾನು ಖರೆ ಹೆವನ್ ಒಳಗ ನಡ್ಯಾತೇನೇನ್ಪಾ ಅನ್ನೋ ಫೀಲಿಂಗ್ ಬಂತ. We weren't just trekking anymore, we were literally walking through heaven. ಇವತ್ತು ಪ್ಯಾಕ್ಡ್ ಲಂಚ್ ಕ್ಯಾರಿ ಮಾಡಿದ್ವಿ, ಯಾಕಂದ್ರ ವ್ಯಾಲಿ ಆಫ್ ಫ್ಲವರ್ಸ್ ಒಳಗ ಒಂದು ಶಾಪ್ ಇಲ್ಲ. ನೇಚರ್ನ ಡಿಸ್ಟರ್ಬ್ ಮಾಡ್ದ ಪ್ರಿಸರ್ವ್ ಮಾಡಾಕ ಪಾರ್ಕ್ ಒಳಗ ಕಮರ್ಷಿಯಲ್ ಆಕ್ಟಿವಿಟೀಸ್ಗ ಪರ್ಮಿಷನ್ ಇಲ್ಲ. ಫೈನಲಿ ನಾವು ವ್ಯಾಲಿ ಆಫ್ ಫ್ಲವರ್ಸ್ ಎಂಟರ್ ಆದ್ವಿ. ಆಲ್ಮೋಸ್ಟ್ 12,000 ಫೀಟ್ ಎತ್ತರದಾಗಿರೋ ಈ ವ್ಯಾಲಿ ಖರೆ ಹೆಸರಿಗೆ ತಕ್ಕಂತ ಇತ್ತ. ಕಣ್ ಹಾಕಿದ ಕಡೆ ಎಲ್ಲ ಫ್ಲವರ್ಸ್, ಪಿಂಕ್, ಯೆಲ್ಲೋ, ಬ್ಲೂ, ಪರ್ಪಲ್, ವೈಟ್, ಹಂಡ್ರೆಡ್ಸ್ ಆಫ್ ಕಲರ್ಸ್. ಬ್ಯಾಕ್ಗ್ರೌಂಡ್ನಾಗ ವಾಟರ್ಫಾಲ್ಸ್, ಸ್ನೋ ಕವರ್ಡ್ ಮೌಂಟೇನ್ಸ್, ಕ್ಲೌಡ್ಸ್. ಖರೆ ವರ್ಡ್ಸ್ ಸಾಕಾಗಂಗಿಲ್ಲ ಈ ಬ್ಯೂಟಿನ ಎಕ್ಸ್ಪ್ಲೇನ್ ಮಾಡಾಕ. ಈ ವ್ಯಾಲಿ ಒಳಗ ಆಲ್ಮೋಸ್ಟ್ 600ಕ್ಕಿಂತ ಹೆಚ್ಚು ಸ್ಪೀಶೀಸ್ ಹೂಗಳ ಬೆಳಿತಾವ. ಸ್ವಲ್ಪ ಫ್ಲವರ್ಸ್ ಈ ರೀಜನ್ನಾಗ ಅಷ್ಟ ಸಿಗ್ತೈತಿ. ಪ್ರತಿ ಸೀಸನ್ಗ ವ್ಯಾಲಿ ಕಂಪ್ಲೀಟ್ಲಿ ಬ್ಯಾರೆ ಕಲರ್ ತಗೊಂತೈತಿ. ಸ್ವಲ್ಪ ಹೊತ್ತು ಈ ಬ್ಯೂಟಿನ ಎಂಜಾಯ್ ಮಾಡಿ ಪ್ಯಾಕ್ ಲಂಚ್ ಮುಗಿಸಿದ್ವಿ. ಆಮೇಲೆ ಬಹಳಷ್ಟು ಫೋಟೋಸ್ ಮತ್ತು ವಿಡಿಯೋಸ್ ತಗೊಂಡ್ವಿ. ಲಾಸ್ಟ್ ಒಂದು ಸರ್ತಿ ಹೆವಿ ಹಾರ್ಟ್ ಇಂದ ವ್ಯಾಲಿಗೆ ಬಾಯ್ ಹೇಳಿ ರಿಟರ್ನ್ ಟ್ರೆಕ್ ಸ್ಟಾರ್ಟ್ ಮಾಡಿದ್ವಿ. ಈವ್ನಿಂಗ್ ಮತ್ತು ಘಾಂಗರ್ಯ ಮುಟ್ಟಿದ್ವಿ. ಎಲ್ಲರ ಕಾಲು ಸುಸ್ತಾಗಿದ್ವ, ಆದ್ರ ಮನಸ್ಸಂತೂ ಫುಲ್ ತೃಪ್ತಿ ಆಗಿತ್ತ. ಸ್ವಲ್ಪ ಜಾಗಗಳ ಫೋಟೋನಾಗ ಚಂದ ಕಾಣಿಸ್ತಾವ, ಆದ್ರೆ ಸ್ವಲ್ಪ ಜಾಗಗಳ ಲೈಫ್ನಾಗ ಒಮ್ಮೆರೆ ನೋಡಬೇಕ. ವ್ಯಾಲಿ ಆಫ್ ಫ್ಲವರ್ಸ್ ಅಂತ ಒಂದು ಪ್ಲೇಸ್. ಡಿನ್ನರ್ ಮುಗಿಸಿ ನಾಳಿನ ಹೇಮಕುಂಡ್ ಸಾಹಿಬ್ ಜರ್ನಿ ಬಗ್ಗೆ ಎಕ್ಸೈಟ್ಮೆಂಟ್ ಜೊತೆ ಲಘು ಮಲ್ಕೊಂಡ್ವಿ. Hi guys, good morning, and today is the day 3 of our Valley of Flowers trek. So ನಿನ್ನೆ ವ್ಯಾಲಿ ಆಫ್ ಫ್ಲವರ್ಸ್ ಮುಗಿಸ್ಕೊಂಡು ಬಂದ್ವಿ, ರೆಸ್ಟ್ ಮಾಡಿದ್ವಿ, ಆ್ಯಂಡ್ ಇವತ್ತು ನಾವು ಹೊಂಟೇವಿ ಹೇಮಕುಂಡ್ ಸಾಹಿಬ್. ಸೊ ಇದು ಏನಪ್ಪ ಅಂದರೆ ಇಟ್ಸ್ ಅ ಗುರುದ್ವಾರ, ಆ್ಯಂಡ್ ಇಟ್ಸ್ ಒನ್ ಆಫ್ ದ ವರ್ಲ್ಡ್ಸ್ ಹೈಯೆಸ್ಟ್ ಗುರುದ್ವಾರ. ಇಟ್ಸ್ ಆಲ್ಮೋಸ್ಟ್ 15,000 ಫೀಟ್, ಆ್ಯಂಡ್ ನಾವು ಆಲ್ರೆಡಿ ಟ್ರೆಕ್ ಸ್ಟಾರ್ಟ್ ಮಾಡೀವಿ. ಆ್ಯಂಡ್ ಮೇನ್ ಥಿಂಗ್ ಏನಂದ್ರೆ ಈ ಟ್ರೆಕ್ದು ನಾವು ಘಾಂಗರ್ಯ ಅನ್ನೋ ಪ್ಲೇಸ್ನಾಗ ಏನದೇವಲ್ಲ, ಇಲ್ಲಿಂತ್ರನ ಎಲ್ಲ ಟ್ರೆಕ್ ಮಾಡ್ಬೋದು. ಸೊ ನಿನ್ನೆನೂ ಇಲ್ಲಿಂತ್ರನ ವ್ಯಾಲಿ ಆಫ್ ಫ್ಲವರ್ಸ್ ಮಾಡಿದ್ವಿ, ಆ್ಯಂಡ್ ಇವತ್ತೂ ಇಲ್ಲಿ ವ್ಯಾಲಿ ಆಫ್ ಫ್ಲವರ್ಸಿಂದ ವಾಪಸ್ ಬಂದು ಮತ್ತು ವಿ ಹ್ಯಾವ್ ಸ್ಟಾರ್ಟೆಡ್ ಟು ಹೇಮಕುಂಡ್. ಸೊ ಘಾಂಗರ್ಯ ಈಸ್ ಲೈಕ್ ಅ ಬೇಸ್ ಕ್ಯಾಂಪ್ ಟು ಅ ಲಾಟ್ ಆಫ್ ಟ್ರೆಕ್ಸ್, ಆ್ಯಂಡ್ ಐ ಆಮ್ ಸೋ ಎಕ್ಸೈಟೆಡ್ ಫಾರ್ ದಿಸ್ ಟ್ರೆಕ್ ಬಿಕಾಸ್ ಇದು ನಿನ್ನೆಕ್ಕಿಂತ ಜಾಸ್ತಿ ಸೀನಿಕ್ ಐತಂತ ಇವತ್ತಿನ ರೂಟ್. ಸೊ ಯು ಕ್ಯಾನ್ ಸಿ ದರ್ ಇಸ್ ಅ ವಾಟರ್ಫಾಲ್ ರೈಟ್ ಬಿಹೈಂಡ್ ಮೀ, ಆ್ಯಂಡ್ ಹೋಗುನಂತ ಎಕ್ಸ್ಪ್ಲೋರ್ ಮಾಡೋಣಂತ ಬರ್ರಿ. ಇವತ್ತಿನ ಟ್ರೆಕ್ ಡಿಸ್ಟೆನ್ಸ್ ನೋಡಿದ್ರೆ 6 ಕಿಲೋಮೀಟರ್ಸ್ ಒನ್ ಸೈಡ್. ಆದ್ರೆ ಆನೆಸ್ಟ್ಲಿ ಈ 6 ಕಿಲೋಮೀಟರ್ಸ್ ಯಾವಾಗಲೂ 6 ಕಿಲೋಮೀಟರ್ಸ್ ಗತೆ ಅನ್ಸಂಗೆ ಇಲ್ಲ. ಇಟ್ ಆಲ್ವೇಸ್ ಸೀಮ್ಸ್ ಮೋರ್ ದನ್ ದ್ಯಾಟ್. ಇವತ್ತು ಆಲ್ಮೋಸ್ಟ್ ಕಂಟಿನ್ಯೂಸ್ ಸ್ಟೀಪ್ ಕ್ಲೈಂಬ್ ಇತ್ತ. ವಿ ವರ್ ಅಬೌಟ್ ಟು ಗೇನ್ 15,200 ಫೀಟ್ ಆಲ್ಟಿಟ್ಯೂಡ್. ಕಾಲಿನ ಮಸಲ್ಸ್ಗ ನಿಜವಾದ ಟೆಸ್ಟ್ ಇವತ್ತ ಇತ್ತ. ಪ್ರೀವಿಯಸ್ 3 ದಿನಾಗ ಕಂಪೇರ್ ಮಾಡಿದ್ರೆ ಇವತ್ತಿನ ಟ್ರೆಕ್ ಸ್ವಲ್ಪ ಚಾಲೆಂಜಿಂಗ್ ಅನಿಸ್ತ. ಅದಕ್ಕೆ ಟ್ರೆಕ್ಕಿಂಗ್ ಫಿಟ್ನೆಸ್ ಭಾಳ ಇಂಪಾರ್ಟೆಂಟ್. ನಾನು ಯಾವಾಗೂ ಒಂದು ಮಾತು ಹೇಳ್ತೀನಿ, ಅಟ್ಲೀಸ್ಟ್ 1 ಮಂತ್ ಮುಂಚೆ ಡೈಲಿ ಬ್ರಿಸ್ಕ್ ವಾಕ್ ಆರ್ ಜಾಗಿಂಗ್ ಸ್ಟಾರ್ಟ್ ಮಾಡ್ರಿ. ಟ್ರೆಕ್ ಎಂಜಾಯ್ ಮಾಡ್ಬೇಕಂದ್ರ ಬಾಡಿ ರೆಡಿ ಇರ್ಬೇಕ. ಟ್ರೇಲ್ ಶುರು ಆದ ಸ್ವಲ್ಪ ಟೈಮ್ನಾಗ ಒಂದು ಬ್ಯೂಟಿಫುಲ್ ವಾಟರ್ಫಾಲ್ ಸಿಕ್ತ. ಆ ಸೌಂಡ್, ಆ ಫ್ರೆಶ್ ಏರ್ ಜರ್ನಿಗ ಪರ್ಫೆಕ್ಟ್ ಬಿಗಿನಿಂಗ್. ಹೈಟ್ ಇನ್ಕ್ರೀಸ್ ಆಕ್ಕೊಂತ ಹೋದಂಗ ವ್ಯೂಸ್ ಇನ್ನೂ ಬ್ಯೂಟಿಫುಲ್ ಆಕ್ಕೊಂತ ಹೋದ್ವ. ಕ್ಲೌಡ್ಸ್ ಮೌಂಟೇನ್ಸಿಗ ಟಚ್ ಮಾಡತ್ತಿದ್ವ. ಎಲ್ಲ ಕಡೆ ವಾಟರ್ಫಾಲ್ಸ್. ಮತ್ತು ಇವತ್ತಿನ ವೆದರ್ ಬಗ್ಗೆ ಒಂದು ಮಾತು ಹೇಳ್ಬೇಕು. ಭಾಳ ಮಂದಿ ಜುಲೈ ಅಂದ್ರೆ ರೇನಿ ಸೀಸನ್, ಟ್ರಾವೆಲ್ ಮಾಡಬೇಡ್ರಿ ಅಂತ ಹೇಳ್ತಾರೆ. ಆದ್ರೆ ನೋಡ್ರಿ, ನೇಚರ್ ಯಾವಾಗಲೂ ಸರ್ಪ್ರೈಸ್ ಕೊಡ್ತೈತಿ. ಸ್ವಲ್ಪ ಸನ್ಶೈನ್, ಸ್ವಲ್ಪ ಕ್ಲೌಡ್ಸ್, ಸ್ವಲ್ಪ ಮಿಸ್ಟ್, ಆ್ಯಂಡ್ ಆನೆಸ್ಟ್ಲಿ ವಿ ಆರ್ ವೆರಿ ವೆರಿ ಲಕ್ಕಿ. ಇಲ್ಲೇ ಮ್ಯೂಲ್ ರೈಡ್ ಆಪ್ಷನ್ನು ಐತಿ. ಆದ್ರೆ ಪರ್ಸ್ನಲ್ ಆಗಿ ಕೇಳಿದ್ರ ನಾನು ಯಾವಾಗೂ ಟ್ರೆಕ್ ಮಾಡೋದ ಪ್ರಿಫರ್ ಮಾಡ್ತೀನಿ. ಯಾಕಂದ್ರೆ ಅವೂನು ಎನಿಮಲ್ಸ್, ಅವಕ್ಕೂ ಒಂದು ಜೀವ ಅನ್ನೋದು ಇರ್ತೈತಿ. ನಮ್ ದೇವ್ರ ಕೈ ಮತ್ತು ಕಾಲು ಆರೋಗ್ಯ ಎಲ್ಲ ಕೊಟ್ಟಾನ. ದ ರಿಯಲ್ ಜಾಯ್ ಆಫ್ ಟ್ರೆಕ್ಕಿಂಗ್ ಇಸ್ ಅರ್ನಿಂಗ್ every single step. As we moved on, I realized one thing. Valley of Flowers ನಾಗ ಅಷ್ಟ ಫ್ಲವರ್ಸ್ ಇರ್ತಾವಂತ ಅನ್ಕೊಂಡಿದ್ದೆ. ಆದ್ರೆ ಈ ಟ್ರೇಲ್ನು ಫುಲ್ ಕಲರ್ಫುಲ್ ಫ್ಲವರ್ಸ್ ಇಂದ ತುಂಬಿತ್ತ. ಪ್ರತಿ ಬೆಂಡ್ಗ ಹೊಸ ಕಲರ್ಸ್, ಪ್ರತಿ ಕಿಲೋಮೀಟರ್ಗ ಹೊಸ ವ್ಯೂಸ್. ಲಾಸ್ಟ್ 2 ಕಿಲೋಮೀಟರ್ಸ್ ಅಂತೂ ಬೇರೆ ಲೆವೆಲ್. ಕಂಟಿನ್ಯೂಸ್ ಸ್ಟೀಪ್ ಕ್ಲೈಂಬ್. ಉಸಿರು ಜಾಸ್ತಿ ಆಗತ್ತಿತ್ತ, ಎನರ್ಜಿ ಕಮ್ಮಿ ಆಗತ್ತಿತ್ತ. ಆದ್ರೆ ಈ ಟೈಮ್ನಾಗ ನಂಗೆ ಒಂದು ಥಾಟ್ ಬಂತ. ಮೇ ಬಿ God tests your patience before calling you closer. Finally reached Hemkund Sahib. Last 1 hour ಅಂತೂ ಫುಲ್ ಸ್ಟೆಪ್ಸ್, ಫುಲ್ ಅಂದ್ರೆ ಫುಲ್ ಸ್ಟೀಪ್ ಇತ್ತು ಗೈಸ್.
ನಮ್ಮ ಬಾಕಿ ಗ್ರೂಪ್ ಮೆಂಬರ್ಸ್ ಎಲ್ಲ ಹಿಂದೆ ಬರತ್ತಾರ. ಬಟ್ ವಿ ರೀಚ್ ಲಿಟಲ್ ಅರ್ಲಿ, ಎಕ್ಸಾಸ್ಟೆಡ್. ಬಟ್ 2 o'clock ಟೆಂಪಲ್ ಬಂದ್ ಆಕೈತಂತ. ಸೊ ಈಗ 1:30 ಆಗೈತಿ. ಸೊ ವಿ ಆರ್ ಆಲ್ಮೋಸ್ಟ್ ಆನ್ ಟೈಮ್, ನಾಟ್ ಆನ್ ಟೈಮ್, ಲಿಟಲ್ ಲೇಟ್. ಬಟ್ ಹೋಗುನಂತ ಒಳಗೆ ಗುರುದ್ವಾರ ಎಕ್ಸ್ಪ್ಲೋರ್ ಮಾಡೋಣಂತ ಬರ್ರಿ. ಹೊರಗೆ ನಿಂತಾಗ ನಾರ್ಮಲ್ ಫೀಲಿಂಗ್ ಇತ್ತು, ಆದ್ರೆ ಗುರುದ್ವಾರ ಒಳಗೆ ಹೆಜ್ಜೆ ಇಟ್ಟು ಕೂಡಲೇ ಎಕ್ಸ್ಪ್ಲೇನ್ ಮಾಡೋಕೆ ಆಗ್ಲಾರ್ದಂಥ ಒಂದು ಎನರ್ಜಿ ಫೀಲ್ ಆತ. ಒಂದು ಸ್ಟ್ರೇಂಜ್ ಪೀಸ್, ಒಂದು ಕಾಮ್ನೆಸ್. ಸುಮ್ ಕುಂತ್ರ ಸಾಕು, ಯು ಲಿಟ್ರಲಿ ಫೀಲ್ ದ್ಯಾಟ್ ಪವರ್. ನಾನು ಆಲ್ಮೋಸ್ಟ್ ಅರ್ಧ ಗಂಟೆ ಇಲ್ಲೇ ಕುಂತಿದ್ದೆ. ಹೇಮಕುಂಡ್ ಸಾಹಿಬ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಹಿಸ್ಟ್ರಿ ಐತಿ. ಸಿಖ್ ಧರ್ಮದ ಪ್ರಕಾರ ಗುರು ಗೋಬಿಂದ್ ಸಿಂಗ್ ಜಿ ಅವರು ತಮ್ಮ ಹಿಂದಿನ ಜನ್ಮದಾಗ ಇಲ್ಲೇ ಧ್ಯಾನ ಮಾಡಿದ್ರ ಅಂತ ದಸಮ್ ಗ್ರಂಥನಾಗ ಉಲ್ಲೇಖ ಆಗೈತಿ. ಆದ್ರೆ ಈ ಪ್ಲೇಸ್ ಬಗ್ಗೆ ಬಹಳ ವರ್ಷಗಳ ಕಾಲ ಯಾರಿಗೂ ಗೊತ್ತಿರಲಿಲ್ಲ. 1930 ಒಳಗ ಹವಿಲ್ದಾರ್ ಸೋಹನ್ ಸಿಂಗ್ ಅವರ ದಸಮ್ ಗ್ರಂಥನಾಗ ಇರೋ ವಿವರಣೆ ಪ್ರಕಾರ ಈ ಪ್ಲೇಸ್ನ ಹುಡುಕಿದ್ರ. ಆಮೇಲೆ ಇಲ್ಲೇ ಗುರುದ್ವಾರ ನಿರ್ಮಾಣ ಮಾಡಿದ್ರ. ಆ್ಯಂಡ್ ಇವತ್ತು ಇದು ಸಿಖ್ ಧರ್ಮದ ಪ್ರಕಾರ ಇದು ಒಂದು ಅತ್ಯಂತ ಪವಿತ್ರವಾದ ಯಾತ್ರಾ ಸ್ಥಳವಾಗ ಒಂದು ಆಗೈತಿ. ಹೇಮಕುಂಡ್ ಸಾಹಿಬ್ ಹಿಂದೆ ಇರೋ ಹೇಮಕುಂಡ್ ಲೇಕ್ ವರ್ಡ್ಸ್ ಸಾಕಾಗಂಗಿಲ್ಲ. ಕ್ರಿಸ್ಟಲ್ ಕ್ಲಿಯರ್ ವಾಟರ್, ಸ್ನೋ ಕವರ್ಡ್ ಮೌಂಟೇನ್ಸ್, ಪ್ಯೂರ್ ಸೈಲೆನ್ಸ್. ಸಮ್ಟೈಮ್ಸ್ ಮೈನಸ್ ಟೆಂಪ್ರೇಚರ್ ಇದ್ರೂ ಇಲ್ಲೇ ಮಂದಿ ಡಿಪ್ ತಗೊಂತಾರ. ನಾವು ಬರೀ ಕೈ ಕಾಲ್ ನೀರಾಗ ಹಾಕಿದ್ರೆ ಸಾಕ, ಪೂರಾ ಬಾಡಿ ಫ್ರೀಸ್ ಆತ. ಕಂಪ್ಲೀಟ್ ಸ್ನಾನ ಮಾಡೋರ್ ಭಕ್ತಿ ನೋಡಿ ಖರೇನ ರೆಸ್ಪೆಕ್ಟ್ ಜಾಸ್ತಿ ಆತ. ದರ್ಶನ ಮುಗಿಸಿ ಪ್ರಸಾದ ತಗೊಂಡ್ವಿ. ಸ್ಟ್ರೇಂಜ್ ಥಿಂಗ್ ಅಂದ್ರ ಟ್ರೆಕ್ ಮಾಡಿ ಸುಸ್ತಾಗ್ಬೇಕಿತ್ತ, ಆದ್ರ ದರ್ಶನ ಆದ್ಮೇಲೆ ಎಲ್ಲಾ ಸುಸ್ತ ಮಾಯ ಆತ. ಹಾರ್ಟ್ ಬಾಳ್ ಲೈಟ್ ಅನ್ಸ್ತ. ವೆರಿ ಫ್ಯೂ ಪ್ಲೇಸಸ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ವೆರಿ ಹೈ ಎನರ್ಜೀಸ್. ದಿಸ್ ವಾಸ್ ಒನ್ ಸಚ್ ಪ್ಲೇಸ್. ಹಾಯ್ ಗಾಯ್ಸ್, ಹೇಮಕುಂಡ್ ಸಾಹಿಬ್ ವರ್ಲ್ಡ್ಸ್ ಹೈಯೆಸ್ಟ್ ಗುರುದ್ವಾರ ಮುಗಿಸಿ ವಿ ಆರ್ ಆನ್ ಆರ್ ವೇ ಬ್ಯಾಕ್ ಟು ದ ಬೇಸ್ ಕ್ಯಾಂಪ್. ಸೊ ನಾವು ಎಲ್ಲಿಂದ ಟ್ರೆಕ್ ಸ್ಟಾರ್ಟ್ ಮಾಡಿದ್ವಿ, ಘಾಂಗರ್ಯ, ಅಲ್ಲೇ ವಾಪಸ್ ಹೊಂಟಿವಿ. ಆ್ಯಂಡ್ ಹೇಮಕುಂಡ್ ಸಾಹೇಬ್ದ ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ, ಐ ಆಮ್ ಶ್ಯೂರ್ ನೋ ಕಾಂಬಿನೇಷನ್ ಆಫ್ 26 alphabets ವಿಲ್ ಬಿ ಏಬಲ್ ಟು ಎಕ್ಸ್ಪ್ರೆಸ್ ದ್ಯಾಟ್ ಫೀಲಿಂಗ್. ಬಿಕಾಸ್ ನಾ ಇಷ್ಟು ಇಮೋಷ್ನಲ್ ಕೇದಾರ್ನಾಥ್ನಾಗ ಆಗಿದ್ದೆ. ಅದ್ರ ನೆಕ್ಸ್ಟ್ ಇಟ್ಸ್ ಹೇಮಕುಂಡ್. ಓ ಮೈ ಗಾಡ್, very very magical place. There is so much energy that really can't be explained. ಅಂದ್ರೆ ನೀವು ಅಲ್ಲಿ ಕುಂತಲ್ಲೇನ ನಿಮ್ಗೆ ಅದು ಫೀಲ್ ಆಗ್ತೈತಿ ದ್ಯಾಟ್ ಓ ಮೈ ಗಾಡ್, ಇಟ್ ವಾಸ್ ಅ ವೆರಿ 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 ಸೋಲ್ಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಐ ನೆವರ್ ಥಾಟ್ ಹೇಮಕುಂಡ್ ಸಾಹೇಬ್ನಾಗ ನಂಗೆ ಹಿಂಗೆ ಫೀಲ್ ಆಗ್ತೈತಂತ. ಬಟ್ that was a very 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 surprise to me, and I am sure this is one of the best memories of my life. Na Valley of Flowers no ishtu pari enjoy madilla the way I enjoyed Hemkund. The trail agli illa the people who came with us, and temple agli ad kund agli, and ವೆದರ್ ಇಷ್ಟು ಸಪೋರ್ಟ್ ಮಾಡ್ತು ನಮ್ಗೆ ಇವತ್ತು. ಹೈಲಿ ಅನ್ಬಿಲೀವೇಬಲ್. ವಿ ಆಲ್ ಆರ್ ವೆರಿ 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 ಲಕ್ಕಿ ಆ್ಯಂಡ್ ವಿ ಆಲ್ ಆರ್ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು. ರಿಟರ್ನ್ ಟ್ರೆಕ್ ಸ್ಟಾರ್ಟ್ ಮಾಡಿದ್ವಿ. ದಾರಿ ಒಳಗೆ ಮತ್ತು ವಾಟರ್ಫಾಲ್ಸ್, ಕ್ಲೌಡ್ಸ್ ಮತ್ತು ಮೌಂಟೇನ್ಸ್ ಎಂಜಾಯ್ ಮಾಡ್ಕೊತ ಕೆಳಗೆ ಬಂದ್ವಿ. ಫೈನಲಿ ಈವ್ನಿಂಗ್ ಮತ್ತು ಘಾಂಗರ್ಯ ರೀಚ್ ಆದ್ವಿ. ಡಿನ್ನರ್ ಮುಗಿಸಿ ಎಲ್ಲರೂ ಲಘು ಮಲ್ಕೊಂಡ್ವಿ. ಯಾಕಂದ್ರೆ ನಾಳೆ ಹಿಮಾಲಯಕ್ಕೆ ಬಾಯ್ ಬಾಯ್ ಹೇಳಿ ಪುಲ್ನಾ ಕಡೆ ರಿಟರ್ನ್ ಜರ್ನಿ ಶುರು ಮಾಡಬೇಕಿತ್ತು. ಆದರೆ ಈ ಜರ್ನಿ ಕೊಟ್ಟ ಮೆಮರೀಸ್ ಯಾವಾಗಲೂ ನಮ್ಮ ಜೊತೆನ ಇರ್ತಾವ. ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ಡೇ 4 ಆಫ್ ಅವರ್ ಟ್ರೆಕ್. 4ನೇ ದಿನ ಅಂದರೂ ಟ್ರೆಕ್ ಮುಗ್ದಿಲ್ಲ, ಬಟ್ ಟುಡೇ ಇಸ್ ದ ಲಾಸ್ಟ್ ಡೇ. ಇವತ್ತು ನಾವು ಘಾಂಗರ್ಯ ಇಂದ ವಾಪಸ್ ಪುಲ್ನಾಗ ಹೊಂಟೀವಿ. ಸೊ 5 ಗಂಟೆಗೆ ಎದ್ದು ರೆಡಿಯಾಗಿ ಎಲ್ಲರೂ ಹೊಂಟೀವಿ. ಎದಕ್ಕಪ್ಪ ಅಂದ್ರೆ ಒಂದು ಅಡಿಷ್ನಲ್ ಪ್ಲೇಸ್ ನಮ್ಮ ಐಟ್ನರಿ ಒಳಗೆ ಆ್ಯಡ್ ಆಗೈತೆ ಗೈಸ್, ಬದ್ರಿನಾಥ್. ಸೊ ಬದ್ರಿನಾಥ್ ಹೋಗ್ಬೇಕಂದ್ರೆ ಇಲ್ಲಿಂದ ಫಸ್ಟ್ ಟ್ರೆಕ್ ಮಾಡಿ ಕೆಳಗೆ ಇಳಿಬೇಕು ಪುಲ್ನಾ ಇಂತ್ರ ಮತ್ತು ಟೆಂಪೋ ತೊಗೋಬೇಕು, ಮತ್ತು ಬದ್ರಿನಾಥಿಗೆ ಹೋಗಿ ಅಲ್ಲಿಂದ ವಿಲ್ ಗೋ ಟು ಜೋಶಿಮಠ್. ಸೊ ಇದು ನಮ್ಮ ಐಟ್ನರಿ ಒಳಗೆ ಇರಲಿಲ್ಲ, ಬಟ್ ಲೇಟರ್ ಆನ್ ಬದ್ರಿನಾಥ್ ವಾಸ್ ಜಸ್ಟ್ 1 hour ಅವೇ. ಸೊ ಇಲ್ಲಿ ತನಕ ಬಂದು ಅದನ್ನು ಯಾಕೆ ಮಿಸ್ ಮಾಡೋದು ಅಂಥೇಳಿ ಇಲ್ಗೋಡು ಬದ್ರಿನಾಥ್. ಓಕೆ, ಐ ವಾಂಟ್ ಟು ಟೆಲ್ ಯು ಗೈಸ್ ಸಮಥಿಂಗ್. ಯು ಆಲ್ ಡಿಡ್ ಅ ವಂಡರ್ಫುಲ್ ಜಾಬ್. ನಾ ಅಂದ್ಕೊಂಡಿರಲಿಲ್ಲ ಯಾರಿಗಾರ ಏನಾರೇ ತ್ರಾಸ ಆಕೈತಿ, ಇಲ್ಲ ಭಾಳ ಇದು ತ್ರಾಸ ಮಾಡ್ಕೊತಾರಂಥೇಳಿ. ಬಟ್ ಯು ಗೈಸ್
did amazing job. You guys pushed your limits to 200%. So you guys proved me wrong and you guys gave me a lot of motivation to do upcoming treks. So ನಿಮ್ಮಿಂತ್ರ ನಾನು ಭಾಳ ಕಲ್ತೀನಿ and I'm gonna arrange a lot of upcoming treks even in Karnataka and out of Karnataka, and thank you for that. You guys are my first trek batch. So ನಾ ಮುಂಚೆ ಟ್ರಿಪ್ಸ್ ಮಾಡೀನಿ ಬಟ್ ಟ್ರೆಕ್ಕಿಂಗ್ ಬ್ಯಾಚ್ ಬಂದ್ರೆ these are my first batch and thank you so much. Okay, now what if I say tell your trek experience in just one word, and what will be your one word dedicating to this trek? Not about me, not about Mad Ventures, anything, just your experience with this trek, just in one word. It was very surreal experience. ಮೆಸ್ಮರೈಸಿಂಗ್. More than what I expected. ನೆಕ್ಸ್ಟ್ ಲೆವೆಲ್ ಬ್ರೋ, ಟ್ರೆಕ್ಕಿಂಗ್ ಮಾಡೋ ನೆಕ್ಸ್ಟ್ ಅಮೇಝಿಂಗ್. ಅನ್ಎಕ್ಸ್ಪೆಕ್ಟೆಡ್. ಇಟ್ಸ್ ರಿಯಲಿ ಈ ಥರ ಟ್ರೆಕ್ನ ಎಲ್ಲಿ ನೋಡಿರ್ಲಿಲ್ಲ, ಭಾರಿ ಐತೆ, ನೆಕ್ಸ್ಟ್ ಲೆವೆಲ್. Very spiritual experience. ಅಮೇಝಿಂಗ್. ಮಾರ್ನಿಂಗ್ ಕೂಲ್ ವೆದರ್ನಾಗ ಡಿಸೆಂಟ್ ಶುರು ಮಾಡಿದ್ವಿ. ಖರೆ ಹೇಳ್ಬೇಕಂದ್ರೆ ಡಿಸೆಂಟ್ನು ಈಸಿ ಇರಂಗಿಲ್ಲ. ಕಂಟಿನ್ಯೂಸ್ ಕೆಳಗೆ ಬರೋದು ನೀಸ್ಗೆ ಜಾಸ್ತಿ ಪ್ರೆಷರ್ ಕೊಡ್ತೈತಿ. ಆದ್ರೆ ಇವತ್ತು ಸೀನ್ನ ಬೇರೆ ಇತ್ತು. ಟ್ರೆಕ್ ಸ್ಟಾರ್ಟ್ ಮಾಡಿದಾಗ ಸ್ಟ್ರೇಂಜರ್ಸ್ ಇದ್ದ ನಾವೆಲ್ಲ ಈಗ ಫ್ರೆಂಡ್ಸ್ ಆಗಿದ್ವಿ. ಇನ್ಫ್ಯಾಕ್ಟ್ ಕ್ಲೋಸ್ ಫ್ರೆಂಡ್ಸ್. ವಾಕಿಂಗ್ ಮಾಡ್ಕೊಂತ ಒಬ್ಬರ ಲೈಫ್ ಸ್ಟೋರೀಸ್ ಇನ್ನೊಬ್ರು ಕೇಳ್ಕೊಂತ ನಕ್ಕೊಂತ ಕೆಳಗ್ ಬಂದ್ವಿ. ಆ ಮಾತ್ನಾಗ ಪುಲ್ನ ಯಾವಾಗ ಬಂದ್ವೋ ಗೊತ್ತಾಗ್ಲಿಲ್ಲ. ಪುಲ್ನ ರೀಚ್ ಆಗಿ ಕ್ವಿಕ್ ಮ್ಯಾಗಿ ತಿಂದ ಜೀಪ್ನಾಗ ಗೋವಿಂದ್ ಘಾಟ್ ಮುಟ್ಟಿದ್ವಿ. ಅಲ್ಲಿಂದ ಸ್ಟ್ರೇಟ್ ಬದ್ರಿನಾಥ್ ಕಡೆ ಜರ್ನಿ. ಇಟ್ ವಾಸ್ ಲೈಕ್ 40 minutes ಡ್ರೈವ್. ಹಾಯ್ ಗಾಯ್ಸ್, ಹೆಂಗದಿರಿ ಎಲ್ಲರೂ? ಸೊ ಬದ್ರಿನಾಥ್ ಹೋಗ್ಬೇಕಿತ್ತು. ಅದಕ್ಕೆ ಬೆಳಿಗ್ಗೆ ನಾ ಹೇಳ್ದಂಗೆ ಟ್ರೆಕ್ ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ಆಲ್ಮೋಸ್ಟ್ 8:45 9 o'clock ಒಳಗೆ ನಾವು ಪುಲ್ನ ರೀಚ್ ಆಗಿಬಿಟ್ವಿ. ಸೊ ವಿ ವರ್ ಪ್ರಿಟಿ ಫಾಸ್ಟ್. ಸೊ ಅದಾದಮೇಲೆ ಒಂದು ಗಾಡಿ ಒಳಗೆ ವಿ ಕೇಮ್ ಬ್ಯಾಕ್ ಟು ಗೋವಿಂದ್ ಘಾಟ್ ಫ್ರಮ್ ವೇರ್ ವಿ ಸ್ಟಾರ್ಟೆಡ್ ಆರ್ ಟ್ರೆಕ್. ಸೊ ಗೋವಿಂದ್ ಘಾಟಿಂದ ಬದ್ರಿನಾಥಿಗೆ ಬಂದ್ವಿ. ಬಟ್ ಬದ್ರಿನಾಥ್ ಟೆಂಪಲ್ 12 o'clock to 3 o'clock ಕ್ಲೋಸ್ ಇರ್ತೈತಿ. ಸೊ ಈ ಟೈಮ್ನಾಗ ಏನು ಮಾಡೋಣಪ್ಪ ಅಂಥೇಳಿ ವಿಚಾರ ಮಾಡಿದ್ವಿ. ಸೊ ವಿ ಕೇಮ್ ಟು ದಿಸ್ ಬ್ಯೂಟಿಫುಲ್ ವಿಲೇಜ್ ಮಾನಾ ಅಂಥೇಳಿ. ಇದು ಇಂಡಿಯಾದ ಫಸ್ಟ್ ವಿಲೇಜ್ ಆ್ಯಂಡ್ ಇಟ್ಸ್ ವೆರಿ 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 ಹಿಸ್ಟಾರಿಕ್ ಆ್ಯಂಡ್ ಬ್ಯೂಟಿಫುಲ್ ವಿಲೇಜ್. ಇಂಡಿಯಾದ ಫಸ್ಟ್ ವಿಲೇಜ್ ಆಗಿರೋದ್ರಿಂದ ಕಂಪ್ಲೀಟ್ಲಿ ಕವರ್ಡ್ ವಿತ್ ನೇಚರ್, ಮೌಂಟೇನ್ಸ್ ಆ್ಯಂಡ್ ಸ್ಪಿರಿಚುವಾಲಿಟಿ. ಮಾನಾ ವಿಲೇಜ್ ಇಂತ್ರ ಭಾಳಷ್ಟು ಟ್ರೆಕ್ಸ್ ಅದಾವ, ಲೈಕ್ ಸತೋಪಂತ್ ಟ್ರೆಕ್ ಮತ್ತು ಸ್ವರ್ಗರೋಹಿಣಿ ಟ್ರೆಕ್ ಎಲ್ಲ. ಇಲ್ಲಿಂದ ಪಾಂಡವಾಸ್ ಸ್ವರ್ಗಕ್ಕೆ ಹೋಗಿದ್ರ ಅಂಥೇಳಿ ಹೇಳ್ತಾರೆ. ಸೊ ನೆಕ್ಸ್ಟ್ ಟೈಮ್ ಐ ಆಮ್ ಶ್ಯೂರ್ ಸ್ವರ್ಗರೋಹಿಣಿ ಟ್ರೆಕ್ ಮಾಡೋಣಂತ. ಲೆಟ್ಸ್ ಗೋ ನೌ ಆ್ಯಂಡ್ ಎಕ್ಸ್ಪ್ಲೋರ್ ಮಾನಾ ವಿಲೇಜ್. ಇಲ್ಲೇ ಹರಿಯೋ ಸರಸ್ವತಿ ರಿವರ್ ಮತ್ತು ಈ ರಿವರ್ನಾಗ ಇರೋ ಭೀಮ್ ಪುಲ್. ಮಹಾಭಾರತದ ಪ್ರಕಾರ ಪಾಂಡವರ ಸ್ವರ್ಗಾರೋಹಣ ಮಾಡುವಾಗ ದ್ರೌಪದಿ ರಿವರ್ ಕ್ರಾಸಿಂಗ್ ಮಾಡಕ್ಕೆ ಆಗಲಿಲ್ಲ. ಅದಕ್ಕೆ ಭೀಮ ಒಂದು ದೊಡ್ಡ ಕಲ್ಲನ್ನ ಸೇತು ಥರ ಮಾಡಿ ಇಲ್ಲೇ ಇಟ್ಟ ಅನ್ನೋದು ನಂಬಿಕೆ. ಈ ವಾಟರ್ ಫಾಲ್ ಮ್ಯಾಗ ರೇನ್ಬೋ ಬಂದಿರೋದು ನೋಡಿದ್ರೆ ಈ ಪ್ಲೇಸ್ ಇನ್ನೂ ಮ್ಯಾಜಿಕಲ್ ಅನ್ನಿಸ್ತ. ಇಟ್ ಫೆಲ್ಟ್ ಲೈಕ್ ವಿ ವರ್ ವಾಕಿಂಗ್ ಥ್ರೂ ಹಿಸ್ಟ್ರಿ. ಮಾನಾ ವಿಲೇಜ್ ಎಕ್ಸ್ಪ್ಲೋರ್ ಮಾಡಿ ಫೈನಲಿ ಬದ್ರಿನಾಥ್ ಟೆಂಪಲ್ ಕಡೆ ಬಂದ್ವಿ. ದರ್ಶನ ಮಾಡೋ ಮುಂಚೆ ಇಲ್ಲೇ ತಪ್ತ್ ಕುಂಡ್ ಇನ್ ದ ನ್ಯಾಚುರಲ್ ಹಾಟ್ ವಾಟರ್ ಸ್ಪ್ರಿಂಗ್ಸ್ನಾಗ ಸ್ನಾನ ಮಾಡಿದ್ವಿ. ಫೈನಲಿ ಬದ್ರಿನಾಥ್ ದರ್ಶನ. ಥ್ಯಾಂಕ್ಫುಲಿ ಭಾಳ ಕ್ರೌಡ್ ಇರಲಿಲ್ಲ, ಪೀಸ್ಫುಲಿ ದರ್ಶನ ಆತ. ಆ 1 minute ಜರ್ನಿ ಕಂಪ್ಲೀಟ್ ಆತ್ ಅನ್ನೋ ಫೀಲಿಂಗ್ ಕೊಡ್ತ. ಸಮ್ ಪ್ಲೇಸಸ್ ಡೋಂಟ್ ಜಸ್ಟ್ ಗಿವ್ ಯು ಬ್ಲೆಸ್ಸಿಂಗ್ಸ್, ದೇ ಗಿವ್ ಯು ಪೀಸ್. ಲಂಚ್ ಮುಗಿಸಿ ಮತ್ತೆ ಜೋಶಿಮಠ್ ಕಡೆ ಬಂದ್ವಿ. ಈ ಈವ್ನಿಂಗ್ ಇನ್ನೊಂದು ಸ್ಪೆಷಲ್ ಮೂಮೆಂಟ್ ಕಾಯತ್ತಿತ್ತು. ನಮ್ಮ ಗ್ರೂಪ್ನಾಗ 2 ಮಂದಿ ಬರ್ಡೇ ಟ್ರೆಕ್ ನಡು ಬಂದಿತ್ತು. ಅದಕ್ಕೆ ಸೆಲೆಬ್ರೇಟ್ ಮಾಡಕ್ ಆಗಿರ್ಲಿಲ್ಲ. ಅದಕ್ಕೆ ಜೋಶಿಮಠ್ ಮುಟ್ಟಿದ್ಮ್ಯಾಗ ಸರ್ಪ್ರೈಸ್ ಕೇಕ್ ಕಟ್ ಮಾಡಿ ಎಲ್ಲರೂ ಸೇರಿ ಈ ಮೂಮೆಂಟ್ನ ಸೆಲೆಬ್ರೇಟ್ ಮಾಡಿದ್ವಿ. ಜರ್ನಿ ಮುಗ್ಯಾತಿದ್ರು ಫ್ರೆಂಡ್ಶಿಪ್ ಈಗೀಗ ಶುರು ಆಗತ್ತಿತ್ತ, ವಿಚ್ ಫೆಲ್ಟ್ ವೆರಿ ವೆರಿ ಬ್ಯೂಟಿಫುಲ್. ನೆಕ್ಸ್ಟ್ ದಿನ ಲಘು ರಿಷಿಕೇಶ್ ಕಡೆ ಹೋಗ್ಬೇಕಿತ್ತ. ದಾರಿ ಒಳಗ ಧಾರಿದೇವಿ ಟೆಂಪಲ್ಗೆ ವಿಸಿಟ್ ಮಾಡಿದ್ವಿ. ಅಲಕ್ನಂದ ನದಿ ಮಿಡಲ್ ಇರೋ ಈ ಟೆಂಪಲ್ ಉತ್ತರಾಖಂಡ್ನ ರಕ್ಷಕ ದೇವತೆ ಅಂತ ಕರೀತಾರ. ಇಲ್ಲಿನ ಜನರ ಪ್ರಕಾರ ಧಾರಿದೇವಿ ಅವರ ಆಶೀರ್ವಾದ ಹಿಮಾಲಯದ ಈ ಪ್ರದೇಶನ ರಕ್ಷಿಸ್ತೈತಿ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಟೆಂಪಲ್ ಅಮಿಡ್ಸ್ ದ ಅಲಕ್ನಂದ ರಿವರ್. ಸಂಜೆ ರಿಷಿಕೇಶ್ ಮುಟ್ಟಿದ್ವಿ, ಸ್ವಲ್ಪ ಸಿಟಿ ಎಕ್ಸ್ಪ್ಲೋರ್ ಮಾಡಿದ್ವಿ. ನಂದು ಫಸ್ಟ್ ಟೈಮ್ ಟ್ರೆಕ್ ಇನ್ ನಾರ್ತ್ ಇಂಡಿಯಾ ಆ್ಯಂಡ್ ಇಷ್ಟು ದೊಡ್ಡ ಟ್ರೆಕ್ನ ಫಸ್ಟ್ ಟೈಮ್ ಮಾಡಿದ್ದೆ ಆ್ಯಂಡ್ ಇಟ್ ವಾಸ್ ಗ್ರೇಟ್ ಎಕ್ಸ್ಪೀರಿಯನ್ಸ್. ಎವ್ರಿ ಮೂಮೆಂಟ್ ಇಟ್ ವಾಸ್ ಮೆಸ್ಮರೈಸಿಂಗ್. ಆನ್ ದ ವೇ ಭಾಳ ರಿವರ್ಸ್ ಇದ್ವು, ವಾಟರ್ ಫಾಲ್ಸ್ ಇದ್ವು ಆ್ಯಂಡ್ ಎಕ್ಸೆಟ್ರಾ. ಬಟ್ ದ ಹೋಲ್ ಎಕ್ಸ್ಪೀರಿಯನ್ಸ್ ವಾಸ್ ದಿ ಬೆಸ್ಟ್. ದ ಟ್ರೆಕ್ ವಾಸ್ ಟಫ್ ಬಟ್ ದ ಎಕ್ಸ್ಪೀರಿಯನ್ಸ್ ಭಾಳ ಚೆನ್ನಾಗಿತ್ತು. team was really very good and Gudia team also very good. They were very supportive then. The best thing was
the gang that we have come with. Everybody were supportive, and we had a lot of fun climbing up, coming down. So, and there was a guide as well. So whenever a person is behind, so they were supportive. They were coming along with them. So it was a very fun experience. And then this is the best season to visit Valley of Flowers. ಫಸ್ಟ್ ಸ್ಟಾರ್ಟಿಂಗ್ ನಾ ಬರ್ಬೇಕಾದ್ರೆ ನಾ ಒಬ್ಬ ಇದ್ದೇಣ. ಅಲ್ಲಿಂದ ಇಲ್ಲಿ ರಿಷಿಕೇಶ್ ಮಠ ನಾ ಒಬ್ಬ ಇದ್ದೆ. ಆಮೇಲೆ ಬಂದು ಕೂಡ ಗ್ರೂಪಿಗೆ ಜಾಯ್ನ್ ಕೂಡ ಯಾರೂ ಹೊರಗಿನವರಲ್ಲ, ಎಲ್ಲರೂ ನಮ್ಮವ್ರ ಥರನ ಅದಾರಣ. ಈಗಾದ್ರೂ ಹಂಗೆ ಅದಾರ. ಭಾರಿ ಫೀಲಿಂಗ್ ಐತಣ, ಚಲೋ ಐತೆ. ಎಲ್ಲರೂ ಫ್ರೆಂಡ್ಲಿ ಥರ ಅಕ್ಕ ಅಣ್ಣ ಅನ್ಕೋತ ಎಲ್ಲ ಚಲೋ ಐತಣ. ವ್ಯಾಲಿ ಆಫ್ ಫ್ಲವರ್ಸ್ ನಂದು ಮೊದಲನೇ ಟ್ರೆಕ್ ಜೀವನದಲ್ಲಿ ಮಾಡಿದ್ದು. ಬಟ್ ನಾನೇನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೇ ಇರಲಿಲ್ಲ ಅದ್ರ ಮೇಲೆ. ಬಂದು ನೋಡಿದ್ರೇ ಲೈಕ್ ಇಟ್ ವಾಸ್ ಫುಲ್ ಆಫ್ ಸರ್ಪ್ರೈಸಸ್. ಎಲ್ಲಿ ನೋಡಿದ್ರು 360 ವ್ಯೂ ಅಲ್ಲಿ ನಿಮಗೆ ಗುಡ್ಡ ಬೆಟ್ಟ ಎಲ್ಲ ಮೋಡ. ಮೇಲೆ ಹತ್ತೋದು ಕಷ್ಟ ನಿಜ, ಬಟ್ ವಿಲ್ ಪವರ್ ಇದ್ದು ಹತ್ತಿದ್ರೆ ಸಾಕು. ನಾನೇನೂ ಪ್ರಿಪ್ರೇಷನ್ ಮಾಡಿರಲಿಲ್ಲ, ಏನು ಮಣ್ಣು ಎಕ್ಸಸೈಸು ಮಾಡಿರಲಿಲ್ಲ. ಬಟ್ 1-2 ಎಕ್ಸಸೈಸ್ ಮಾಡ್ತಾಯಿದ್ದೆ ಬಿಕಾಸ್ ಮಳೆ ಜಾಸ್ತಿ ಇತ್ತು ನಮ್ಮೂರಲ್ಲಿ. ಆ್ಯಂಡ್ ನಾನು ಜ್ವರ ಬಿದ್ದು ಎಲ್ಲ 1 ವಾರ ಫುಲ್ ವೀಕ್ ಆಗಿದೆ. ಬಟ್ ಕರೆಕ್ಟಾಗಿ ನಾನು ಬರಬೇಕಂತ ವಿಲ್ ಇತ್ತು ನನಗೆ, ಮಾಡಲೇಬೇಕು ಅನ್ನೋದು ಒಂದು ಛಲ ಇತ್ತು. ಮಾಡಿದ್ವಿ. ಇಟ್ ವಾಸ್ ರಿಯಲಿ ಗುಡ್. It was really one of the surreal experiences I have ever had in my life. Finally, it's 18th of July and ನಿನ್ನೆಗೆ ನಮ್ಮ ಟ್ರಿಪ್ ಎಲ್ಲ ಕಂಪ್ಲೀಟ್ ಆಗೈತಿ. ಸೊ ವಿ ಆರ್ ಬ್ಯಾಕ್ ಇನ್ ರಿಷಿಕೇಶ್ ಟುಡೇ ಆ್ಯಂಡ್ ನಾವು ವಿ ಆರ್ ಡೂಯಿಂಗ್ ಅ ಸ್ಮಾಲ್ ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿ. ಸೊ ನಮ್ಮ ಬಂದವರೆಲ್ಲ ಟ್ರೆಕ್ಕರ್ಸು ದೇ ಹ್ಯಾವ್ ಡನ್ ಅ ವೆರಿ ವಂಡರ್ಫುಲ್ ಜಾಬ್. ಸೊ ದೇ ಹ್ಯಾವ್ ಪುಶ್ ದೇರ್ ಲಿಮಿಟ್ಸ್ ಟು ದ ಕೋರ್ ಆ್ಯಂಡ್ ದೇ ಹ್ಯಾವ್ ಅಚೀವ್ಡ್ ದ ಸಮಿಟ್. ಹೇಮಕುಂಡ್ ಸಾಹಿಬ್ ಆಗಲಿ, ವ್ಯಾಲಿ ಆಫ್ ಫ್ಲವರ್ಸ್ ಆಗಲಿ. ಸೊ ಲೆಟ್ಸ್ award them with this beautiful certificates. Let's go. First one will be Tarun Gowda because avune first idda ellarkina first. So please. ಚಪ್ಪ ಹೊಡ್ರಲೆ. ಎಲ್ಲರೂ ಮಾಡ್ರಿ, ಇದಕ್ಕಿಂತ ಜಾಸ್ತಿ ನಾನು ಏನು ಹೇಳಲ್ಲ. ಎವ್ರಿಬಡಿ ಕಮ್, ಹ್ಯಾವ್ ಫನ್, ಗೋ ಅಷ್ಟೇ. Tarun's best friend and cousin Sujit Sai. Come on. ಪಾಪ ಫಸ್ಟ್ ಡೇ ಬ್ಯಾಗ್ ಹಾಕ್ಕೊಂಡೆ ಟ್ರೆಕ್ ಮಾಡಿದ್ರು ಗೈಸ್. ಭಾಳ ತ್ರಾಸಾಗಿತ್ತು. ಸೆಕೆಂಡ್ ಡೇನು ಮತ್ತು ಏನೋ ತ್ರಾಸಾಗಿತ್ತು ಅಂತ ಹೇಳಿ ಬಿಡಾತಿದ್ರು. ಬಟ್ ಸ್ಟಿಲ್ ಹಿ ಡಿಡ್ ನಾಟ್ ಗಿವ್ ಅಪ್, ಹಿ ಕೇಮ್. ಸೊ ಗುಡ್ ಜಾಬ್ ವಿತ್ ಬ್ಯಾಗ್. Wonderful trekking experience. 4 days long ittu, around 40+ kilometers ittu, but still we all did it. So very proud of us. Thank you. Next is our beloved Balesh P. Belgali from Raibag. Barri. This guy is crazy, guys. Andre he has so much capacity in him. He can do andre ಮುಂದೆ ಬಂದು ಫಸ್ಟ್ ಇರ್ಬೋದಿತ್ತು, ಬಟ್ ಎಲ್ಲರೂ ಕೇರ್ ತೊಗೊಂಡ. ಎಲ್ಲರೂ he made sure ಎಲ್ಲರೂ ಹತ್ತಲಿ ಮೇಲೆ ಆರಾಮಾಗಿ ಅಂತೇಳಿ ಎಲ್ಲರೂ ಬ್ಯಾಗ್ ಹಾಕೊಂಡು ಹತ್ತಿದ. ಸೊ he has helped everyone. Good job, buddy. ಏನಿಲ್ಲ, ಎಲ್ಲರೂ ಬರೀ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಚಲೋ ಐತೆ, ಬರೀ ಐತೆ. ವೆಲ್ ಫ್ಲವರ್. ಥ್ಯಾಂಕ್ ಯು. Next is Mr. Sharath. At first he looked very reserved, but ಅದಾದಮೇಲೆ full on macha feels. And he also did a great job, guys. ಲೈಫಲ್ಲಿ ಒಂದು ಸಲ ನಿಜವಾಗ್ಲೂ ಅಡ್ವೆಂಚರ್ ಮಾಡಿ ಟ್ರಕ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ಇನ್ನೇನಿಲ್ಲ. ಬ್ಯಾಂಗ್ಳೂರಲ್ಲಿ ಎಲ್ಲೇ ಸಿಟಿನಲ್ಲಿ ಹೋಗೋದು ಕಾಮನ್ ಇರುತ್ತೆ, ಬಟ್ ಅಡ್ವೆಂಚರ್ ಕಡೆ ಬನ್ನಿ, ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ಲು. ಥ್ಯಾಂಕ್ ಯು. Next is Sharath's beautiful wife Megha. ಸೊ ಕಪಲ್ ಅಂದರೆ ಹಿಂಗಿರ್ಬೇಕು ಗೈಸ್. ಯಾವತ್ತೂ ಬಿಟ್ಕೊಟ್ಟಿಲ್ಲ. ಜಗಳ ಆಡ್ತಾರೆ ಕ್ಯೂಟಾಗಿ, ಬಟ್ ಸ್ಟಿಲ್ ದೇ ಆರ್ ಟುಗೆದರ್. ಯಾವತ್ತು ಮೇಘಾ ಹಿಂದೆ ಉಳಿದ್ರೆ ನಮ್ಮ ಹೆಂಡ್ತಿ ಬರಲಿ ಇರ್ರಿ ಅಂದರೆ, ಮುಂದೆ ಹೋದ್ರೆ ನಮ್ಮ ಹೆಂಡ್ತಿ ಹತ್ರ ಹೋಗ್ತೀನಿ ಇರ್ರಿ ಅಂತೇಳಿ. ಗುಡ್ ಜಾಬ್. ನನಗಂತೂ ಟ್ರಕ್ಕಿಂಗ್ ಅಂದರೆ ಫಸ್ಟ್ ಆಫ್ ಆಲ್ ಇಷ್ಟ. ಅದಂತೂ ನಾನು ಈ ಟ್ರಕ್ಕಿಗೆ ಸೆಲೆಕ್ಟ್ ಮಾಡಿದ್ದು ಐ ಆಮ್ ರಿಯಲಿ ಹ್ಯಾಪಿ. ನೆಕ್ಸ್ಟು ಇನ್ನೂ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಆಲ್ ದ ಗೈಸ್. ನೆಕ್ಸ್ಟ್ ಈಸ್ ಡಾಕ್ಟರ್ ಶ್ವೇತಾ ಬಿಲ್ಲೂರ್ ಫ್ರಮ್ ಬೈಲ್ಹೊಂಗಲ್. ಶಿ ಫೆಲ್ಟ್ ಲೈಕ್ ಹೋಮ್ ಆ್ಯಕ್ಚುಲಿ. ವೆರಿ 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 ಜೆನ್ಯೂನ್. ನಾನು 4 Gs ಇಂತರ ಆಕಿಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ನಿನ್ನೆ. ಗುಡ್, ಗ್ರೇಟ್, ಜೆನ್ಯೂನ್ ಆ್ಯಂಡ್ ಒನ್ ಮೋರ್ ಐ ಫಾರ್ಗಾಟ್, ಸಾರಿ. ಸ್ವಲ್ಪ ಜಾಸ್ತಿ ಆಯ್ತು ಹೇಳಿದ್ದೆ. ಓಕೆ, ಲೆಟ್ಸ್ ಗೋ. ಜೀನಿಯಸ್. ಯಾ.
This was my first trek overall in my life, but I wanted to push my limits and see how far I can go, how far I can take myself out of my comfort zone. But ತುಂಬ ಚೆನ್ನಾಗಿದ್ದು, ನಾನು ಏನು ಎಕ್ಸ್ಪೆಕ್ಟೇಷನ್ ಇಲ್ದೇ ಬಂದಿದೆ, ಬಟ್ ಐ ಆಮ್ ಗೋಯಿಂಗ್ ವಿತ್ ಲಾಟ್ ಆಫ್ ಹೆವಿ ಮೆಮರೀಸ್. ಈ ಡೇ ಎಂಡ್ ಆಗಕ್ಕೆ ನಂಗೆ ಇಷ್ಟ ಇಲ್ಲ, ಬಟ್ ಸ್ಟಿಲ್ ದ ಡೇ ಹ್ಯಾಸ್ ಟು ಕ್ಯಾರಿ ಆನ್, ವಿ ಹ್ಯಾವ್ ಟು ಕ್ಯಾರಿ ಆನ್, ಎವ್ರಿಬಡಿ ಹ್ಯಾಸ್ ಟು ಗೋ ಟು their places, their jobs. Let's keep in touch. ಎಲ್ಲರೂ ಎಂಜಾಯ್ ಮಾಡೋಣ. Live and let live. Next is our beloved Suman Ragi from where? Dharwad. Guys, you should learn a lot of things from her. ಪಾಪ ಏನು ಫಿಸಿಕಲ್ ಫಿಟ್ನೆಸ್ ಏನೂ ಎವ್ರಿ ಡೇ ಮಾಡಿಲ್ಲ, ಬಟ್ ಸ್ಟಿಲ್ ಶಿ ಕೇಮ್. ಫಸ್ಟ್ ಡೇ ಎಷ್ಟು ತ್ರಾಸಾದರೂ ಸೆಕೆಂಡ್ ಡೇನೂ ಗಿವ್ ಅಪ್ ಮಾಡಿಲ್ಲ, ಥರ್ಡ್ ಡೇನೂ ಗಿವ್ ಅಪ್ ಮಾಡಿಲ್ಲ, ಫೋರ್ತ್ ಡೇನೂ ಗಿವ್ ಅಪ್ ಮಾಡಿಲ್ಲ. ಶಿ ಹ್ಯಾಸ್ ಆಲ್ವೇಸ್ ಬೀನ್ ದೇರ್, ವೆರಿ ಕನ್ಸಿಸ್ಟೆಂಟ್, ವೆರಿ ಗುಡ್. ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್, ಎಸ್ಪೆಷಲಿ ಟೀಮ್ ಗುಡಿಯಾ ಜೊತೆ ಬಂದ್ರೆ ಯುಲ್ ಫೀಲ್ ಲೈಕ್ ಕಾಲೇಜ್ ರಿಯೂನಿಯನ್ ಟೈಪ್ ಅನ್ನಿಸ್ತೈತಿ. ಮಸ್ತಿತ್ತು, ಎಲ್ಲರೂ ಟ್ರೈ ಮಾಡಿರಿ ಒಂದು ಸರ್ತಿ. ಆಸಮ್ ಎಕ್ಸ್ಪೀರಿಯನ್ಸ್. Next, I never thought in my life I would give a certificate to my brother, but here we are doing what we love the most. And I no need to explain anything about him. He's the very first and nothing. Guys, ಇಲ್ಲಿ ನೋಡ್ರಿ, ಟ್ರೆಕ್ ಲೀಡರ್ ಮಹಿಮಾ ಬಳ್ಳೊಳ್ಳಿ, ಇಲ್ಲೂ ಮಹಿಮಾ ಬಳ್ಳೊಳ್ಳಿ. ಥ್ಯಾಂಕ್ ಯು. ಆಸಮ್ ಎಕ್ಸ್ಪೀರಿಯನ್ಸ್. ನಂಗೆ ಗೊತ್ತಿರಲಿಲ್ಲ ಹೆಂಗಿರ್ತಾರೋ ಮಂದಿ, ಮಾಡ್ತಾರೋ ಇಲ್ಲೋ ಅಂಥೇಳಿ, ಬಟ್ ದೀಸ್ ಗೈಸ್ ಹ್ಯಾವ್ ಎಕ್ಸೀಡೆಡ್ ಮೈ ಎಕ್ಸ್ಪೆಕ್ಟೇಷನ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಲವಿಂಗ್ ಮೀ ಆ್ಯಸ್ ಅ ಪರ್ಸನ್ ಆ್ಯಂಡ್ ಬಿಲೀವಿಂಗ್ ಮೀ ದ್ಯಾಟ್ ಐ ಕ್ಯಾನ್ ಡೂ ಸಮಥಿಂಗ್ ಫಾರ್ ಯು ಗೈಸ್. ಫಾರ್ ಎವರ್ ಗ್ರೇಟ್ಫುಲ್. ಮತ್ತೆ ಸಿಗೋಣಂತ. ವಿ ಆಲ್ ವಿಲ್ ಬಿ ಇನ್ ಟಚ್. ಅಂಟಿಲ್ ದೆನ್, ಲವ್ ಯು ಗೈಸ್ ಆಲ್ಸೋ. ನೆಕ್ಸ್ಟ್ ಟೈಮ್ ನೀವು ಜಾಯ್ನ್ ಆಗ್ರಿ, ನಿಮಗೂ ಸರ್ಟಿಫಿಕೇಟ್ ಸಿಗ್ತೈತಿ ಅಷ್ಟೇ. ಈ ಟ್ರೆಕ್ ನಮಗೆ ಫ್ಲವರ್ಸ್ ತೋರಿಸ್ತ, ಮೌಂಟೇನ್ಸ್ ತೋರಿಸ್ತ, ಡಿವೋಷನಲ್ ಪ್ಲೇಸಸ್ ತೋರಿಸ್ತ, ಆದ್ರೆ ಅದಕ್ಕಿಂತ ಇಂಪಾರ್ಟೆಂಟ್ ನಮ್ಮ ಲಿಮಿಟ್ಸ್ ಕ್ರಾಸ್ ಮಾಡೋಕ್ಕೆ ಕಲಿಸ್ತ, ಸ್ಟ್ರೇಂಜರ್ಸ್ನ ಫ್ಯಾಮಿಲಿ ಮಾಡ್ತ, ಮತ್ತು ಲೈಫ್ ಲಾಂಗ್ ನೆನಪಿರೋ ಮೆಮರೀಸ್ ಕೊಡ್ತ. ಎವ್ರಿ ಟ್ರೆಕ್ ಎಂಡ್ಸ್ ವಿತ್ ಅ ಗುಡ್ ಬೈ, but every mountain leaves a part of itself in your heart. Valley of Flowers, Hemkund Sahib, thank you for everything and see you all in my next vlog. Until then, keep exploring, keep dreaming and never ever stop traveling.